ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ. ಮೊದಲಿಗೆ ಪ್ರಾರ್ಥನೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಸೊ ವಿಷ್ಣು ಸಹಸ್ರನಾಮದ 4ನೆಯ ಹೆಸರು ಭೂತಭವ್ಯ ಭವತ್ಪ್ರಭು. ಸೊ ಇದನ್ನು ನೋಡ್ತಾ ಇದ್ವಿ. ಸೊ ಈ ಭೂತಭವ್ಯ ಭವತ್ಪ್ರಭು ಅನ್ನುವಂತಹದ್ದು ಪರಮಾತ್ಮ ವಿಷ್ಣುವಿನ ಮತ್ತೊಂದು ಹೆಸರು. ಅದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ we should understand the tattva of consciousness. ಸೊ ಈ ಒಂದು ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಈಸ್ ದಿ ಅಬ್ಸಲ್ಯೂಟ್ ರಿಯಾಲಿಟಿ ಆಫ್ ದಿ ಸುಪ್ರೀಂ ಬೀಯಿಂಗ್ ಆ್ಯಂಡ್ ದಿ ಜೀವ. ಸೊ ಇಟ್ ಈಸ್ ದಿ ಅಬ್ಸಲ್ಯೂಟ್ ರಿಯಾಲಿಟಿ ಆಫ್ ಬೋತ್ ಪರಮಾತ್ಮ ಆ್ಯಂಡ್ ಜೀವಾತ್ಮ. ದಟ್ ಮೀನ್ಸ್ ಜೀವಾತ್ಮ ಮತ್ತು ಪರಮಾತ್ಮನನ್ನು ಒಳಗೊಂಡಂತೆ ಇರುವಂತಹ ಕೆಲವು ಸತ್ಯಗಳ ಬಗ್ಗೆ ಈ ಒಂದು ಪದ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಅಷ್ಟೊಂದು ವಿಚಾರಗಳನ್ನು ಹೊಂದಿದೆ ಅನ್ನುವಂತಹ ಅರ್ಥವನ್ನು ಕೂಡ ನಾವು ಗ್ರಹಿಸಬಹುದು. ಸೊ ಬೋತ್ ಪರಮಾತ್ಮ ಮತ್ತು ಜೀವಾತ್ಮ, ಸೊ ಅವರಿಬ್ಬರ ಅಥವಾ ಅವೆರಡರ ಸತ್ಯವನ್ನು ತಿಳ್ಕೊಳ್ಳುವಂತಹದ್ದು ಅದು ಇಲ್ಲಿದೆ, ಈ ಪದದಲ್ಲಿದೆ. ಆ ರೀತಿ ಬೇಕಾದ್ರೂ ಅರ್ಥ ಆಗಬಹುದು. ಅಥವಾ ಇಟ್ ಈಸ್ ದಿ ಅಬ್ಸಲ್ಯೂಟ್ ರಿಯಾಲಿಟಿ ಆಫ್ ದಿ ಸುಪ್ರೀಂ ಬೀಯಿಂಗ್ ಕಾಲ್ಡ್ ಪರಮಾತ್ಮ ಆರ್ ಮಹಾವಿಷ್ಣು, ಅಂಡ್ ದ ಸೇಮ್ ರಿಯಾಲಿಟಿ ಕ್ಯಾನ್ ಬಿ ಸೀನ್ ಈವನ್ ಇನ್ ದಿ ಜೀವಾತ್ಮ ಆಲ್ಸೋ. ಆ ರೀತಿ ಕೂಡ ಆಗಿರಬಹುದು. ಸೊ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳುವಂತಹದ್ದು? ಯಾಕೆಂತಂದ್ರೆ ಇಲ್ಲಿ ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ ಈ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಇವೆರಡನ್ನು ಒಳಗೊಂಡಂತೆ ವಿಚಾರಗಳನ್ನು ತುಂಬಿಸಿ ಇಟ್ಕೊಂಡಿದೆ ಅನ್ನುವಂತೆ ಕಂಡು ಬರ್ತಾ ಇದೆ. ಸೊ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಸೊ ವೇದಾಂತ ಏನು ಹೇಳುತ್ತೆ ಅಂತಂದರೆ ಇದಕ್ಕೆ ಒಂದು ಪ್ರಕ್ರಿಯೆ ಇದೆ. ದೇರ್ ಈಸ್ ಎ ಪ್ರೋಸೆಸ್. ಸೊ ಇಫ್ ಯು go through that process, it is easy for you to understand this, the absolute reality of the Paramatma and the Jivatma, ಅಥವಾ ಈ ಒಂದು ಕಾನ್ಷಿಯಸ್ನೆಸ್ ತತ್ವ, ಅದನ್ನು ನೀನು ಅರ್ಥ ಮಾಡ್ಕೋಬಹುದು ಅಂತ ವೇದಾಂತ ಹೇಳುತ್ತೆ. ಸೊ ವಾಟ್ ಈಸ್ ದಟ್ ಪ್ರಕ್ರಿಯೆ? ಇಟ್ ಈಸ್ ಕಾಲ್ಡ್ ದೃಕ್ ದೃಶ್ಯ ಪ್ರಕ್ರಿಯೆ. ಅಂಡ್ ಅಗೇನ್ ದೃಕ್ ದೃಶ್ಯ ಪ್ರಕ್ರಿಯೆ ಅಂತಂದ್ರೆ ದೃಕ್ ಅಂತಂದ್ರೆ ನೋಡುವಂತಹವನು, and he is called the seer. He is druk. ದೃಶ್ಯ ಅಂತಂದ್ರೆ ಇಟ್ ಈಸ್ ಅನ್ ಆಬ್ಜೆಕ್ಟ್, ಇಟ್ ಈಸ್ ಎ ವಸ್ತು. ಸೊ ವಸ್ತು ಅಂತಂದ್ರೆ ದೃಶ್ಯ ಅಂತಂದ್ರೆ ಒಂದು ವಸ್ತು ಗೋಚರಕ್ಕೆ ಸಿಕ್ಕಿದೆ. ಸೊ ಸಮಥಿಂಗ್ ಕ್ಯಾನ್ ಬಿ ಸೀನ್. ಸೊ ಈ ರೀತಿ ದೃಕ್ ಅಂಡ್ ದೃಶ್ಯ. ಸೊ ಈ ದೃಕ್ ದೃಶ್ಯ ಅನ್ನುವಂತಹದ್ದನ್ನು ಸಾಮಾನ್ಯವಾಗಿ ವೇದಾಂತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಒಬ್ಬ ಗುರು ಆದವನು, ಆಚಾರ್ಯನಾದವನು ಇವುಗಳನ್ನು ತಿಳಿಸ್ಕೊಟ್ಟಿರ್ತಾನೆ.
ಸೊ ಅದರ ಪ್ರಕಾರ ದೇರ್ ಈಸ್ ಎ ವಸ್ತು. ಈಗ ನನ್ನ ಕಣ್ಣೆದುರುಗಡೆ ಯಾವುದೋ ಒಂದು ವಸ್ತು ಇದೆ. ಆ ಒಂದು ವಸ್ತುವನ್ನು ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ಈಸ್ ಎ ಕ್ಲೇ ಪಾಟ್. ಸೊ ಆ ವಸ್ತು ಈಸ್ ಎ ಕ್ಲೇ ಪಾಟ್. ಕಣ್ಣೆದುರುಗಡೆನೆ ಅದಿದೆ ಅಂತಂದಾಗ ದಟ್ ವಸ್ತು ಈಸ್ ಅಬ್ಸರ್ವ್ಡ್. ಅದನ್ನು ನಾನು ನೋಡ್ತೀನಿ. ನೋಡಿದ ಕೂಡಲೇ ದಿ ಆಬ್ಜೆಕ್ಟ್ ಇಟ್ ಬಿಕಮ್ಸ್ ಅಬ್ಸರ್ವ್ಡ್. ಯಾಕೆಂದರೆ ಕಣ್ಣಿಗೆ ಕಾಣೋ ಹಾಗಿತ್ತು, ಅದನ್ನು ನೋಡಿದೆ. ನೋಡಿದ ಕೂಡಲೇ ಅದೇನಾಯಿತು, ಆ ವಸ್ತು ಗುರುತಿಸಲ್ಪಟ್ಟಿತು. ಸೊ ಒಂದು ವಸ್ತು ಅದು ಗುರುತಿಸಲ್ಪಟ್ಟಿತು ಅಂತಂದ್ಮೇಲೆ ಅಲ್ಲಿ ಗುರುತಿಸುವವನು ಒಬ್ಬನಿರ್ತಾನೆ. ಸೊ ದೆರ್ ಈಸ್ ಎ ವಸ್ತು. ವಸ್ತು ಈಸ್ ಬೀಯಿಂಗ್ ಅಬ್ಸರ್ವ್ಡ್ and there is an observer. So there is an observer, and observer antandre he is an experiencer. He experienced the clay pot. So this experiencer ಅದು ನನ್ನ ಕಣ್ಣೆದುರಿಗೆ ಇದ್ದಿದ್ರಿಂದ ನಾನು ಅದನ್ನು ನೋಡಿದೆ ಅಂತ ಹೇಳಿದಾಗ I am the observer, I am the experiencer, I am the subject, I am the very subject. And what is seen? That clay pot is seen. It is being observed. So the clay pot becomes the very object. So I am the subject, clay pot is the object. That means the clay pot is different. The clay pot is different, and that is an object that is being observed by me, and I am the subject. I am different from the clay pot. So the subject is always different from the object. Object is different, subject is different. ಸೊ ಈ ಒಂದು ನಿಯಮವನ್ನು ನಾವು ನೋಡಿದ್ವಿ. ಇಲ್ಲಿ ಒಂದು ವಸ್ತು ಇದೆ ಅಂತಂದಾಗ ಆ ವಸ್ತು ಇಟ್ ಬಿಕಮ್ಸ್ ದಿ ಆಬ್ಜೆಕ್ಟ್, ಆ್ಯಂಡ್ ವೆನ್ ಒನ್ಸ್ ದಿ ಆಬ್ಜೆಕ್ಟ್ ಈಸ್ ಬೀಯಿಂಗ್ ಅಬ್ಸರ್ವ್ಡ್ ದೇರ್ ಈಸ್ ಎನ್ ಅಬ್ಸರ್ವರ್, ದೇರ್ ಈಸ್ ಎನ್ ಎಕ್ಸ್ಪೀರಿಯನ್ಸರ್, ಆ್ಯಂಡ್ ಹೀ ಈಸ್ ದಿ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಈಸ್ different from the object. Exactly ಅದೇ ರೀತಿಯಲ್ಲಿ ಈಗ we see the body, our own body. ನನ್ನ ದೇಹ ಅಂತ ನಾವು ಹೇಳ್ಕೊತೀವಿ. See, I experience my body. ನಾನು ನನ್ನ ದೇಹವನ್ನು ನೋಡ್ತೀನಿ. ನನ್ನ ದೇಹವನ್ನು ನೋಡಿದಾಗೆ ನನಗೆ ಗೊತ್ತಾಗತ್ತೆ. ನನ್ನ ದೇಹ ಅಂತಂದಾಗ ಹ್ಯಾವ್ ಎ ಹೆಡ್, ಹ್ಯಾವ್ ಎ ಎರಡು ಕೈಗಳಿದೆ, ಎರಡು ಕಾಲುಗಳಿದೆ, ಹ್ಯಾವ್ ಎ ಸ್ಟಮಕ್, ಕಣ್ಣು, ಮೂಗು, ಬಾಯಿ, ಸೊ ಬೇರೆ ಬೇರೆ ಅನೇಕ ಪಾರ್ಟ್ಸ್. ಸೊ ಅವೆಲ್ಲ ಸೇರಿ ಒಂದು ಶರೀರ. ಸೊ ಆ ಶರೀರದಲ್ಲಿ ನಾನು ನನ್ನನ್ನು ಗುರುತಿಸ್ಕೊಂಡಿರೋದ್ರಿಂದ ಅದು ನನ್ನ ಶರೀರ ಅಂತ ಹೇಳ್ತೀನಿ. ಅದು ನನ್ನ ಶರೀರ ಅಂತ ನಾನು ಹೇಳಿದ್ರು ಕೂಡ I see the body and I experience the body. So the body here is an object. The body is being observed by me. So I become the observer. I am the subject here. Deha is the object. Deha is observed. Deha becomes the object. And I am the subject. Subject is different from the object. So I am not the body. So ನಾನು ಈ ದೇಹ ಅಲ್ಲ. ಸೊ ಎರಡನೇ ಹಂತದಲ್ಲಿ ನಾನು ಕ್ಲೇ ಪಾಟ್ ಉದಾಹರಣೆಯಿಂದ ಒಂದು ನಿಯಮವನ್ನು ಇಟ್ಕೊಂಡು ಅದೇ ನಿಯಮವನ್ನು ದ ಸೇಮ್ ಲಾಜಿಕ್ ಐ ಅಪ್ಲೈಡ್
ಹಿಯರ್. ಸೊ ನನ್ನ ದೇಹವನ್ನು ನೋಡಿಕೊಂಡಾಗ ದೇಹ ಇಟ್ ಬಿಕಮ್ಸ್ ದಿ ಆಬ್ಜೆಕ್ಟ್. ದೇಹ ಈಸ್ ಬೀಯಿಂಗ್ ಅಬ್ಸರ್ವ್ಡ್ ಆ್ಯಂಡ್ ಐ ಆಮ್ ದಿ ಅಬ್ಸರ್ವರ್, ಐ ಆಮ್ ದಿ ಎಕ್ಸ್ಪೀರಿಯನ್ಸರ್. ಸೊ ಐ ಬಿಕಮ್ ದಿ ಸಬ್ಜೆಕ್ಟ್, ದೇಹ ಬಿಕಮ್ಸ್ ದಿ ಆಬ್ಜೆಕ್ಟ್. ಸೊ ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ದಿ ಸಬ್ಜೆಕ್ಟ್, ದೇಹ ಈಸ್ ದಿ ಆಬ್ಜೆಕ್ಟ್. ಸೊ ವಿ ಬೋತ್ ಆರ್ ಡಿಫ್ರೆಂಟ್. ಸೊ ಇದು ಅರ್ಥ ಆಯಿತು. ಅಗೇನ್ ಮತ್ತೆ ಏನಾಯಿತು, ಸಿ ಬ್ರೀತಿಂಗ್ ಅಂತ ಹೇಳ್ತೀವಿ. ಬ್ರೀತಿಂಗ್ ಅಂತಂದರೆ ಉಸಿರಾಟ. ಸೊ ಒಳ ಹೋಗುವಂತಹ ಉಸಿರು, ಹೊರ ಬರುವಂತಹ ಉಸಿರು. ಎಸ್ಪೆಷಲಿ ಯೋಗ ಅಂತ ಹೇಳಿದಾಗ ಅಥವಾ ಧ್ಯಾನ ಅಂತ ಹೇಳಿದಾಗ, ಯೋಗಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತಂದರೆ, ಮನಸ್ಸನ್ನು ಸಮಾಧಾನವಾಗಿ ಇಟ್ಕೋಬೇಕು ಅಂತಂದರೆ ವಾಚ್ ಯುವರ್ ಉಸಿರಾಟ ಅಂತಲೇ ದೇ ಸ್ಟಾರ್ಟ್ ವಿತ್ ದಟ್. ನಿನ್ನ ಉಸಿರನ್ನು ನೀನು ಗಮನಿಸು ಅಂತಲೇ ಅವರು ಪ್ರಾರಂಭ ಮಾಡ್ತಾರೆ ಉಪದೇಶವನ್ನು, ಪಾಠವನ್ನು. ಸೊ ಇಲ್ಲಿ ನೀನು ನಿನ್ನ ಉಸಿರನ್ನು ನೀನು ಗಮನಿಸು ಅಂತಂದಾಗ, ಉಸಿರನ್ನು ನಾನು ಗಮನಿಸ್ತಾ ಇದ್ದೀನಿ ಅಂತಂದಾಗ ದಿ ಮೈಂಡ್ ಪೇಸ್ ಮೋರ್ ಅಟೆನ್ಷನ್ ಟು ದಟ್ ಪ್ರಕ್ರಿಯೆ, ಉಸಿರಾಟದ ಪ್ರಕ್ರಿಯೆಯನ್ನು ಅಬ್ಸರ್ವ್ ಮಾಡುತ್ತೆ. ಸೊ ಅಲ್ಲೇನಾಗುತ್ತೆ, ಉಸಿರು ಹೊರಗಿನಿಂದ ಒಳಗಡೆ ಬರುತ್ತೆ, ಒಳಗಡೆ ಹೋಗುತ್ತೆ ಉಸಿರು, ಒಳಗಡೆ ಹೋದಂತಹ ಉಸಿರು ದೇಹದ ಒಳಗಡೆ ಒಂದು ಸ್ವಲ್ಪ ಹೊತ್ತು ಇದ್ದು ನಂತರದಲ್ಲಿ ಅದು ಹೊರಗಡೆ ಬರುತ್ತೆ. ಸೊ ಒಳ ಹೋಗುವಂತಹ ಉಸಿರು ನನ್ನ ಗಮನಕ್ಕೆ ಬರ್ತಾ ಇದೆ. ಅದೇ ರೀತಿ ಉಸಿರು ನನ್ನ ದೇಹದ ಮೂಲಕ ಅದು ಹೊರಗಡೆನೂ ಹೋಗ್ತದೆ. ಸೊ ಅದು ಕೂಡ ನನಗೆ ಗೊತ್ತಾಗ್ತದೆ. ಸೊ ಈ ಉಸಿರಾಟ, ದಿಸ್ ಬ್ರೀತಿಂಗ್ ಅನ್ನುವಂತಹದ್ದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ಹಿಯರ್ ಈ ಬ್ರೀತಿಂಗ್ ಅನ್ನುವಂತಹದ್ದು ಇಟ್ ಬಿಕಮ್ಸ್ ದಿ ಆಬ್ಜೆಕ್ಟ್. ಅದು ನನ್ನ ಗಮನಕ್ಕೆ ಸಿಕ್ಕಿದಂತಹ ಒಂದು ವಸ್ತುವಿನಂತೆ ಅದರ ಅನುಭವ ನನಗೆ ಆಯಿತು. ಬಿಕಾಸ್ ದೇಹವೇ ನನ್ನ ಗಮನಕ್ಕೆ ಬಂತು, ಅದು ಇಟ್ ಬಿಕಮ್ಸ್ ದಿ ಆಬ್ಜೆಕ್ಟ್ ಅಂತಂದಮೇಲೆ ಎಕ್ಸಾಕ್ಟ್ಲಿ ಸಿಮಿಲರ್ಲಿ ದಿ ಉಸಿರಾಟ, ಬಿಕಾಸ್ ಐ ವಾಚ್ಡ್ ಇಟ್. ಒಳ ಹೋಗುವಂತಹ ಉಸಿರು, ಹೊರಬರುವಂತಹ ಉಸಿರು, ಅವೆರಡನ್ನು ಕೂಡ ನಾನು ಅಬ್ಸರ್ವ್ ಮಾಡಿದೆ, ನಾನು ಗಮನಿಸಿದೆ, ನನಗೆ ಗೊತ್ತಾಯಿತು. ಸೊ ದಿಸ್ ಉಸಿರಾಟ, ದಿಸ್ ಬ್ರೀತಿಂಗ್, ಇಟ್ ಬಿಕಮ್ಸ್ ದಿ ಆಬ್ಜೆಕ್ಟ್ ಅಂಡ್ ಐ ದಿ ಅಬ್ಸರ್ವರ್, I become the subject. So I am not even the usirata, I am not even the breathing also. ಸೊ ಇದೆಲ್ಲ ನನಗೆ ಗೊತ್ತಾಗ್ತಾ ಇದೆ. ಹೀಗೆ ಉಸಿರು ಅಂತ ನಾವೇನು ಹೇಳ್ತಾ ಇದ್ದೀವಿ, ಆ ಉಸಿರು ಕೂಡ ನಾನು ಅಲ್ಲ. ಸೊ ಅದು ಕೂಡ ನನಗಿಂತ ಬೇರೆ ಅನ್ನೋದು ಗೊತ್ತಾಯಿತು. ಅದೇ ರೀತಿಯ ಅನೇಕ ಸಂದರ್ಭಗಳಲ್ಲಿ ನಮಗೆ ಕೆಲವೊಂದುಗಳು ಗೊತ್ತಾಗುತ್ತೆ. ಏನು ಅಂತಂದರೆ, ದೆರ್ ಆರ್ ಸೋ ಮೆನಿ ಥಾಟ್ಸ್ ವಿಚ್ ಆರ್ ಎಂಟರಿಂಗ್ ಇನ್ ಟು ಮೈ ಮೈಂಡ್. ಥಾಟ್ಸ್ ಬರ್ತಾ ಇದೆ, ಆಮೇಲೆ ಗೊತ್ತಾಯಿತು ಬಂದಂತಹ ಥಾಟ್ ಕೂಡ ಹೊರಟು ಹೋಗಿದೆ ಅನ್ನೋದು ಕೂಡ ಗೊತ್ತಾಯಿತು. ಸೊ ಅನೇಕ ಯೋಚನೆಗಳು ಈ ನನ್ನ ಮನಸ್ಸಿನಲ್ಲಿ ಹರಿದಾಡ್ತಾ ಇದೆ. ಸೊ ಮೈ ಮೈಂಡ್ ಇಟ್ ಎಂಟರ್ಟೈನ್ಸ್ ದಿ ಥಾಟ್ಸ್. ಥಾಟ್ಸ್ಗಳು ಬರ್ತಾ ಇರೋದು, ಹೋಗ್ತಾ ಇರೋದು, ಇದೆಲ್ಲ ಆಗ್ತಾ ಇರೋದಲ್ಲಿ ನನ್ನ ಮನಸ್ಸಿನಲ್ಲಿ. ಸೊ ನನ್ನ ಮನಸ್ಸನ್ನೇ ನಾನು ಗಮನಿಸಲು ಪ್ರಾರಂಭ ಮಾಡಿದೆ. ನನ್ನ ಮನಸ್ಸನ್ನು ನಾನು ಗಮನಿಸಲು ಪ್ರಾರಂಭಿಸಿದ ನಂತರದಲ್ಲಿ ಗೊತ್ತಾಯಿತು, ಮನೋ ಆಲಯ ಅಂತಂದರೆ ನನ್ನ ಮನಸ್ಸಿನ ಈ ಆವರಣದಲ್ಲಿ ಅನೇಕ ಯೋಚನೆಗಳು ಬರ್ತಾ ಇದೆ. ಅದೇ ರೀತಿ ಅನೇಕ ಯೋಚನೆಗಳು ಬಂದಂತೆ ಹೋಗ್ತಾ ಇದೆ. ಹೊಸ ಹೊಸ ಆಲೋಚನೆಗಳು ಬರ್ತಾ ಇದೆ. ಆಲೋಚನೆಗಳೆಲ್ಲ ಹೊರ ಹೋಗ್ಬೇಕಾದ್ರೆ ಹಳೇದಾಗೋಗಿರುತ್ತೆ, ಯಾಕೆಂದರೆ ಮತ್ತೆ ಇನ್ಯಾವುದೋ ಹೊಸ ಆಲೋಚನೆಗಳು ಬಂದಿರುತ್ತೆ. ಸೋ ಮೆನಿ ಥಾಟ್ಸ್. ಸೊ ಈ ನನ್ನ ಮನಸ್ಸಿನಲ್ಲಿ ಈ ರೀತಿಯ ಅನೇಕ ಥಾಟ್ಸ್ಗಳು ಬಂದು ಹೋಗ್ತಾ ಇದೆ ಅನ್ನೋದು ಕೂಡ ನನಗೆ ಗೊತ್ತಾಯಿತು. ಸೊ ಇದೆಲ್ಲ ಎಲ್ಲಿ ಆಗ್ತಾ ಇದೆ? ನನ್ನ ಮನಸ್ಸಿನಲ್ಲಿ ಆಗ್ತಾ ಇದೆ. ಸೊ ಐ ಅಬ್ಸರ್ವ್ ದಿ ಮೈಂಡ್ ಆಲ್ಸೋ, ಅಂಡ್ ಮೈಂಡ್ ಬಿಕಮ್ಸ್ ದಿ ಆಬ್ಜೆಕ್ಟ್ ಹಿಯರ್.
and I am the subject. And once again, subject and object, they are different from each other. That means once again I am not even the mind also. ನಾನು ಮನಸ್ಸು ಕೂಡ ಅಲ್ಲ. ಈ ದೃಗ್ದೃಶ್ಯ ಪ್ರಕ್ರಿಯೆ ಅನ್ನುವಂತಹದ್ದನ್ನು ಪ್ರಾರಂಭ ಮಾಡಿದಾಗ ಒಂದು ಮಣ್ಣಿನ ಮಡಿಕೆಯ ಉದಾಹರಣೆಯನ್ನು ಇಟ್ಕೊಂಡು ನೋಡಿದಾಗ ಗೊತ್ತಾಯಿತು, ನಾನು ಬೇರೆ ಮಣ್ಣಿನ ಮಡಿಕೆ ಬೇರೆ ಅಂತಂದಾಗ ಬಹಳ ಸುಲಭವಾಗಿ ಅದು ಐ ಸೈಡ್ ಎಸ್ ಐ ಆಮ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿ ಮಣ್ಣಿನ ಮಡಿಕೆ ಅನ್ನುವಂಥದ್ದು ಗೊತ್ತಾಯಿತು. ಅದೇ ನಿಯಮವನ್ನು ಅನುಸರಿಸಿ ನನ್ನ ದೇಹವನ್ನು ನೋಡಿಕೊಂಡಾಗ ಎಸ್ ಇಟ್ ಈಸ್ ಸತ್ಯ ಅಂತ ಅನ್ನಿಸ್ತು. ಆ ನಂತರದಲ್ಲಿ ನಾನು ಈ ಉಸಿರಾಟದ ಪ್ರಕ್ರಿಯೆಯನ್ನು ನಾನು ಗಮನಿಸಿದೆ. ಆಗ ಗೊತ್ತಾಯಿತು ನಾನು ಉಸಿರು ಕೂಡ ಅಲ್ಲ. ಆಮೇಲೆ ಅನೇಕ ಆಲೋಚನೆಗಳು ಬಂದು ಹೋಗ್ತಾ ಇರುವಂತಹದ್ದು ಗೊತ್ತು. ಸೊ ಮನಸ್ಸು ಬಿಕಮ್ಸ್ ದಿ ಆಬ್ಜೆಕ್ಟ್, ಐ ಆಮ್ ದಿ ಸಬ್ಜೆಕ್ಟ್. ಸೊ ನಾನು ಮನಸ್ಸು ಕೂಡ ಅಲ್ಲ ಅನ್ನುವಂತಹದ್ದು ಗೊತ್ತಾಯಿತು. ಆ ನಂತರದಲ್ಲಿ ನನಗೆ ಕೆಲವೊಂದುಗಳು ಗೊತ್ತಿರುವಂತಹದ್ದು ಗೊತ್ತು, ಗೊತ್ತಿಲ್ಲದೆ ಇರುವಂತಹದ್ದು ಕೂಡ ನನಗೆ ಗೊತ್ತಿಲ್ಲ ಅನ್ನುವಂತಹದ್ದು ಕೂಡ ಗೊತ್ತಾಗ್ತಾ ಇದೆ. ಉದಾಹರಣೆಗೆ ಯಾವುದೋ ಒಂದು ಭಾಷೆ, ಆ ಭಾಷೆಯ ಬಗ್ಗೆ ಜ್ಞಾನ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ, ಉದಾಹರಣೆಗೆ ನಿನಗೆ ತೆಲುಗು ಭಾಷೆ ಬರುತ್ತಾ, ಡು ಯು ನೋ ತೆಲುಗು? ಸೊ ಇಲ್ಲ, ನನಗೆ ತೆಲುಗು ಬರೋದಿಲ್ಲ ಅಂತ ಹೇಳ್ತೀನಿ. ಸೊ ನನಗೆ ತೆಲುಗು ಬರೋದಿಲ್ಲ ಅನ್ನೋದು ನನಗೆ ಗೊತ್ತು. ಸೊ ನನಗೇನು ಗೊತ್ತು ಅಂತಂದರೆ, ಐ ಡು ನಾಟ್ ನೋ ತೆಲುಗು. ಆಗ ನನ್ನನ್ನು ಪ್ರಶ್ನೆ ಮಾಡಿದವರು ಕೇಳ್ತಾರೆ, ನಾನು ಏನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅದು ನಿನಗೆ ಅರ್ಥ ಆಯ್ತಾ? ನಾನು ಇನ್ನೊಂದು ಏನು ಕೇಳಿದೆ ಅನ್ನೋದು ನಿನಗೆ ಗೊತ್ತಾಯ್ತಾ? ನಾನು ಹೇಳ್ತೀನಿ ಎಸ್ ಐ ಅಂಡರ್ಸ್ಟುಡ್. ನೀವು ನನ್ನನ್ನು ಏನು ಪ್ರಶ್ನೆ ಮಾಡಿದ್ದೀರಾ ಅದು ನನಗೆ ಅರ್ಥ ಆಗಿದೆ, ಸಂಪೂರ್ಣವಾಗಿ ಅರ್ಥ ಆಗಿದೆ. ಸೊ ನಿಮ್ಮ ಪ್ರಶ್ನೆಯ ಪ್ರಕಾರ ನನಗೆ ತೆಲುಗು ಭಾಷೆ ಗೊತ್ತಿದೆಯಾ ಅನ್ನುವಂತಹದ್ದನ್ನು ನೀವು ಕೇಳಿದ್ದೀರಾ. ನಿಮ್ಮ ಪ್ರಶ್ನೆ ಅರ್ಥ ಆಯಿತು, ಆದರೆ ನನಗೆ ತೆಲುಗು ಭಾಷೆ ಗೊತ್ತಿಲ್ಲ. ಸೊ ಐ ನೋ ವಾಟ್ ಐ ನೋ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಡು ನಾಟ್ ನೋ ವಾಟ್ ಐ ಡು ನಾಟ್ ನೋ. ಐ ನೋ ದಟ್ ಆಲ್ಸೋ. ಸೊ ನನಗೆ ಇದು ಕೂಡ ಅರ್ಥ ಆಗ್ತಾ ಇದೆ, ಇದು ಕೂಡ ನನ್ನ ಅಬ್ಸರ್ವೇಷನ್ಗೆ ಸಿಕ್ತು. ಸೊ ಹಿಯರ್ ನನಗೆ ಗೊತ್ತು ಗೊತ್ತಿಲ್ಲ ಅನ್ನುವಂತಹದ್ದನ್ನು ಡಿಸೈಡ್ ಮಾಡಿದ ಫ್ಯಾಕಲ್ಟಿ ಯಾವುದು ಅಂತಂದರೆ, ಇಟ್ ಈಸ್ ಕಾಲ್ಡ್ ದಿ ಬುದ್ಧಿ, ಇಂಟೆಲೆಕ್ಟ್. ಸೊ ಈ ಇಂಟೆಲೆಕ್ಟ್ ಅನ್ನುವಂತಹದ್ದು ಕೂಡ ನನ್ನ ಅಬ್ಸರ್ವೇಷನ್ಗೆ ಸಿಕ್ತು. ಸೊ ಐ ಆಮ್ ನಾಟ್ ಇವನ್ ದಿ ಇಂಟೆಲೆಕ್ಟ್ ಆಲ್ಸೋ, ಐ ಆಮ್ ದಿ ನೋವರ್ ಆಫ್ ದಿ ಇಂಟೆಲೆಕ್ಟ್. ಆ ಇಂಟೆಲೆಕ್ಟ್ ಆಸ್ಪೆಕ್ಟ್ ಅನ್ನುವಂತಹದ್ದು ಅದು ನನಗೆ ಗೊತ್ತಾಯಿತು. ಬಿಕಾಸ್ ಆಫ್ ದಟ್ ನನಗೆ ಗೊತ್ತಿರುವಂತಹದ್ದು ಗೊತ್ತು, ಗೊತ್ತಿಲ್ಲದೆ ಇರುವಂತಹದ್ದು ಗೊತ್ತಿಲ್ಲ, ಗೊತ್ತಿಲ್ಲ ಅನ್ನುವಂತಹದ್ದು ಕೂಡ ನನಗೆ ಗೊತ್ತು. ಸೊ ದಿಸ್ ಈಸ್ ಬುದ್ಧಿ. ಸೊ ಈ ಬುದ್ಧಿಯನ್ನು ಕೂಡ ನಾನು ವಾಚ್ ಮಾಡ್ತಾ ಇದ್ದೀನಿ. ಅದರಿಂದ ಐ ಆಮ್ ನಾಟ್ ಇವನ್ ದಿ ಇಂಟೆಲೆಕ್ಟ್ ಆಲ್ಸೋ. ಆ್ಯಂಡ್ ಕೆಲವು ಘಟನೆಗಳು, ಫಾರ್ ಎಕ್ಸಾಂಪಲ್, ನೆನ್ನೆ ದಿನ ನಾನು ಏನು ಊಟ ತಿಂಡಿ ಮಾಡಿದೆ, ನೆನ್ನೆ ದಿನ ನಾನು ಎಲ್ಲಿಗೆ ಹೋಗಿದ್ದೆ, ನೆನ್ನೆ ಯಾರೆಲ್ಲ ಸ್ನೇಹಿತರು ನನಗೆ ಸಿಕ್ಕಿದ್ರು, ಬಿಕಾಸ್ ಇಟ್ ಈಸ್ ನೆನ್ನೆ, ಅದನ್ನು ನಾನು ಇಂದು ನೆನಪು ಮಾಡ್ಕೋಬಹುದು. ಸೊ ಈ ದಿನ ನಾನು ಕೂತ್ಕೊಂಡು ನೆನ್ನೆಯ ಕೆಲವು ಘಟನೆಗಳನ್ನು ನಾನು ಐ ಕ್ಯಾನ್ ರೀಕಾಲ್. ಸೊ ನೆನ್ನೆಯ ದಿನದ ಕೆಲವು ಘಟನೆಗಳನ್ನು ನಾನು ರೀಕಾಲ್ ಮಾಡಿದಾಗ ಗೊತ್ತಾಯಿತು, ನೆನ್ನೆ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಏನು ನಾನು ತಿಂದೆ. ಆ ನಂತರದಲ್ಲಿ ನಾನು ಪಾರ್ಕ್ ಹೋಗಿದ್ದಾಗ ಅಲ್ಲಿ ಯಾರೆಲ್ಲ ಸ್ನೇಹಿತರು ಬಂದಿದ್ರು, ಯಾರೆಲ್ಲರನ್ನು ನಾನು ಮೀಟ್ ಮಾಡಿದೆ. ಮತ್ತು ಅದೇ ಸ್ನೇಹಿತರು ಬಹಳ ಅಪರೂಪವಾಗಿ ನನಗೆ ಸಿಕ್ಕಿದ್ರು ಅಂತ ಹೇಳಿ ಅವ್ರ ಜೊತೆ ನಾನು ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡ್ತೀನಿ. ಅಲ್ಲಿ ಏನು ಊಟ ಮಾಡಿದೆ, ಯಾವ ಹೋಟೆಲ್ಗೆ ಹೋಗಿದ್ದೆ, ಅಲ್ಲಿ ಏನು ತಿಂದೆ. ಸೊ ಇದೆಲ್ಲ ನನ್ನ ನೆನಪಿಗೆ ಐ ಜಸ್ಟ್ ರೀಕಾಲ್ಡ್ ಇಟ್. ನನ್ನ ಏನೇನು ನಡೀತು ಅನ್ನುವ ಘಟನೆಗಳನ್ನು ನಾನು ಅದನ್ನು ನೆನಪಿಗೆ ತಂದುಕೊಳ್ಳುವಂತಹ ಪ್ರಯತ್ನ ಮಾಡಿದಾಗ ಆ ಎಲ್ಲ ನೆನಪುಗಳು ಕೂಡ ಮರುಕಳಿಸಿ ಬಂದವು. ನಿನ್ನೆ ಬೆಳಗ್ಗೆ
ಬ್ರೇಕ್ಫಾಸ್ಟ್ನಿಂದ ಪ್ರಾರಂಭ ಆಗಿ ಪಾರ್ಕ್ಗೆ ಹೋಗಿ ಪಾರ್ಕಲ್ಲಿ ಸ್ನೇಹಿತರನ್ನು ನೋಡಿದ್ದು, ಆ ನಂತರದಲ್ಲಿ ಅವರೆಲ್ಲರ ಜೊತೆ ಹೋಟ್ಲಿಗೆ ಹೋಗಿದ್ದು, ಅಲ್ಲಿ ಅವರ ಜೊತೆ ಊಟ ಮಾಡಿದ್ದು. ಸೊ ಆ ಊಟದಲ್ಲಿ ನಾನು ಏನೆಲ್ಲವನ್ನ ನಾನು ತಿಂದೆ, ಹೀಗೆ ಅನೇಕ ಘಟನೆಗಳನ್ನು ನಾನು ರೀಕಾಲ್ ಮಾಡ್ಕೋತೀನಿ ಅಂತಂದಾಗ ಬಹಳ ಸುಲಭವಾಗಿ ಅವೆಲ್ಲವೂ ನನಗೆ ಮರುಕಳಿಸಿ ಆ ನೆನಪುಗಳ ಬುತ್ತಿ ಸಂಪೂರ್ಣವಾಗಿ ಇಟ್ ಓಪನ್ಡ್. ಅವೆಲ್ಲವೂ ನನಗೆ ತಿಳಿಸ್ಕೊಡ್ತು. ಸೊ ನೆನ್ನೆಯ ಘಟನೆಗಳು, ಸೊ ಇಟ್ ಈಸ್ ಪಾಸಿಬಲ್ ಅಂತ ಆಯಿತು. ಅಲ್ಲಿಗೆ ಮೆಮೊರೀಸ್ ಕ್ಯಾನ್ ಬಿ ರೀಕಾಲ್ಡ್. ಐ ಕ್ಯಾನ್ ರೀಕಾಲ್ ಮೈ ಮೆಮೊರೀಸ್ ಅನ್ನುವಂತಹದ್ದು ಗೊತ್ತಾಯಿತು ನನಗೆ. ಯಾಕೆಂದರೆ ನಾನು ಇವತ್ತು ಕೂತ್ಕೊಂಡು ನೆನ್ನೆಯ ಕೆಲವು ಘಟನೆಗಳನ್ನು ನೆನಪು ಮಾಡಿಕೊಂಡಾಗ ಸ್ವಲ್ಪವೂ ಮಿಸ್ ಆಗದೆ ಇರೋ ಹಾಗೆ ಪ್ರತಿ ಸಂಗತಿ ನನ್ನ ನೆನಪಿಗೆ ಬಂತು. ಸೊ ಆ ನೆನಪನ್ನ ನಾನು ತಂದ್ಕೋಬೇಕು ಅಂತಂದರೆ ಸಂಪೂರ್ಣವಾಗಿ ಇಟ್ ಈಸ್ ಪಾಸಿಬಲ್. ಸೊ ನಮ್ಮಲ್ಲಿ ಆ ಶಕ್ತಿ ಇದೆ. ಸೊ ರೀಕಾಲ್ ಮಾಡ್ಕೋಬಹುದು. ಸೊ ಹಳೆಯ ಘಟನೆಗಳನ್ನು ನಾನು ಮೆಲುಕು ಹಾಕ್ತೀನಿ ಅಂತಂದರೆ ಇಟ್ ಈಸ್ ಪಾಸಿಬಲ್. ಸೊ ಈ ಸಂದರ್ಭದಲ್ಲಿ ಯಾರೋ ಒಬ್ಬರು ಬರ್ತಾರೆ, ಬಂದು ಅವರು ನನ್ನನ್ನು ನೋಡಿ ಮಾತನಾಡಿಸಿ ನಗನಗ್ತಾ ಮಾತು ಪ್ರಾರಂಭ ಮಾಡ್ತಾರೆ. ಏನಪ್ಪ ನೆನಪಿದೆಯಾ ನಿನಗೆ, ನಾವು ಈಗ ಅನೇಕ ವರ್ಷಗಳ ಹಿಂದೆ ಭೇಟಿಯಾಗಿದ್ವಿ, ಇದೇ ಊರಲ್ಲಿ ಇಲ್ಲೇ, ನೆನಪು ಬಂತಾ? ನಾನು ಅವ್ರನ್ನ ಮತ್ತೆ ಕಣ್ ಬಿಟ್ಕೊಂಡು ನೋಡ್ತೀನಿ. ಆ ವ್ಯಕ್ತಿ ನನ್ನ ಜೊತೆ ಬಹಳ ಕಾನ್ಫಿಡೆನ್ಸ್ ಆಗಿ ಮಾತನಾಡ್ತಾ ಇದ್ದಾರೆ. ಹಿ ಈಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಹಿಸ್ ಮೆಮೊರಿ. ಸೊ ಅವ್ರು ಹೇಳ್ತಾ ಇದ್ದಾರೆ, ಇದೇ ಊರಲ್ಲಿ ಬಹಳ ಕೆಲವು ವರ್ಷಗಳ ಹಿಂದೆ ನಾನು ಮೀಟ್ ಮಾಡಿದ್ದೆ, ನನಗೆ ಸ್ವಲ್ಪವೂ ಜ್ಞಾಪಕ ಬರ್ತಾ ಇಲ್ಲ. ಐ ಟ್ರೈ ಟು ರೀಕಾಲ್ ದೋಸ್ ಥಿಂಗ್ಸ್. ನಾನು ಅವ್ರನ್ನ ಮೀಟ್ ಮಾಡಿದ್ನ, ಅದನ್ನ ನಾನು ಪ್ರಯತ್ನ ಪಡ್ತೀನಿ. ಎಸ್, ಜ್ಞಾಪಿಸ್ಕೋಬೇಕು. ನಾನು ಕೇಳ್ತೀನಿ ಅವ್ರನ್ನ, ಮತ್ತೆ ಪ್ರಶ್ನೆ ಮಾಡ್ತೀನಿ. ಹೌದಾ, ನಮ್ಮೂರಲ್ಲೇ ಮೀಟ್ ಮಾಡಿದ್ರಾ? ಯಾವ ಜಾಗದಲ್ಲಿ ಮೀಟ್ ಮಾಡಿದ್ರಿ? ಯಾವ ಸಂದರ್ಭ? ನಾನು ಏನು ಮಾತನಾಡಿದೆ ನಿಮ್ಮ ಜೊತೆ? ಹೀಗೆ ಅನೇಕ ಪ್ರಶ್ನೆಗಳನ್ನು ಮಾಡ್ತೀನಿ. ಯಾಕೆ ಮಾಡ್ತೀನಿ ಅಂತಂದರೆ, ಯಾವ್ದಾದ್ರು ಒಂದು ಕ್ಲಿಕ್ ಆದ್ರೂ ನನಗೆ ಎಲ್ಲ ಸಂಗತಿಗಳು ಕೂಡ ನೆನಪಿಗೆ ಬರುತ್ತೆ ಅಂತ ಹೇಳಿ ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ನಾನು ನಿಮ್ಮ ಜೊತೆ ಏನು ಮಾತನಾಡಿದೆ? ನಾನು ಎಲ್ಲಿದ್ದೆ? ನೀವು ನನ್ನನ್ನು ಮೀಟ್ ಮಾಡಿದಾಗ ನಾನು ನಿಮ್ಮ ಜೊತೆ ಏನು ಮಾತನಾಡಿದೆ? ಏನಾದರೂ ಒಂದು ನಮ್ಮಿಬ್ಬರ ಮಧ್ಯೆ ಕುತೂಹಲಕರವಾಗಿ ನಡೆದಂತಹ ಯಾವುದಾದ್ರೂ ಘಟನೆ ಇದೆಯಾ? ಲೆಟ್ ಮಿ ರೀಕಾಲ್. ಅದೇನಾದ್ರು ಇದ್ರೆ ಕೊಡಿ, ಒಂದು ಕ್ಲೂ ಕೊಡಿ, ನಾನು ಜ್ಞಾಪಿಸ್ಕೋತೀನಿ. ಸೊ ನಾನು ಎಷ್ಟೇ ಪ್ರಯತ್ನ ಪಡ್ತೀನಿ ಆ ಹಳೆಯ ನೆನಪುಗಳನ್ನು ಮತ್ತೆ ನಾನು ತಂದ್ಕೋಬೇಕು. ಯಾಕೆಂತಂದರೆ ಅವರು ನನ್ನನ್ನು ಮೀಟ್ ಮಾಡಿದ್ದೀನಿ ಅಂತ ಅವರು ಬಹಳ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ. ಸೊ ನಾನು ಕೂಡ ಜ್ಞಾಪಿಸ್ಕೋಬೇಕು, ನನಗೂ ಕೂಡ ಆ ಆನಂದ ಸಿಗಬೇಕು. ಹೌದು, ನಾನು ನಿಮ್ಮನ್ನು ಮೀಟ್ ಮಾಡಿದ್ದೆ ಅನ್ನೋದು ನನ್ನ ನೆನಪಿಗೆ ಬರಬೇಕು. ಸೊ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ನಾನು ರೀಕಾಲ್ ಮಾಡ್ಕೋತೀನಿ, ಬಹಳ ಪ್ರಯತ್ನ ಪಡ್ತೀನಿ ಈ ವಿಚಾರದಲ್ಲಿ. ಬಟ್ ಯಾವೊಂದು ಸಂಗತಿಯೂ ನನ್ನ ನೆನಪಿಗೆ ಬರಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರನ್ನು ನಾನು ಭೇಟಿ ಮಾಡಿದ್ದೆ ಅನ್ನೋಂತಹ ಯಾವ ಸಂಗತಿಗಳು ಕೂಡ ನನ್ನ ನೆನಪಿಗೆ ಬರಲಿಲ್ಲ. ತುಂಬಾನೇ ಪ್ರಯತ್ನ ಪಟ್ಟೆ. ನಡೆದು ಹೋದಂತಹ ಘಟನೆ, ಈವನ್ ನಿನ್ನೆ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದಿರಬಹುದು, ಪಾರ್ಕಲ್ಲಿ ಫ್ರೆಂಡ್ಸ್ನ ಮೀಟ್ ಮಾಡಿದ್ದಿರಬಹುದು, ಅವ್ರ ಜೊತೆ ಊಟ ಮಾಡಿದ್ದಿರ್ಬೋದು, ಅದು ಕೂಡ ಕಳೆದು ಹೋದಂತಹ ಘಟನೆ. ಬಟ್ ಅದನ್ನು ನಾನು ನೆನಪು ಮಾಡ್ಕೋತೀನಿ ಅಂತಂದಾಗ ಪ್ರತಿಯೊಂದು ನೆನಪಿಗೆ ಬಂತು. ನೆನ್ನೆ ನಾನು ಏನು ತಿಂದೆ, ಏನು ಅವ್ರ ಜೊತೆ ಮಾತನಾಡಿದೆ, ಅದೆಲ್ಲ ನೆನಪಿಗೆ ಬಂತು. ಬಟ್ ಈ ವ್ಯಕ್ತಿ ನನ್ನನ್ನು ಮೀಟ್ ಮಾಡಿದ್ದೀನಿ, ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನ್ನ ನೆನಪಿಗೆ ಬರ್ತಾ ಇಲ್ಲ. ಸೊ ಇದರ ಅರ್ಥ ಏನು ಅಂತಂದರೆ, ಐ ಆಮ್ ಏಬಲ್ ಟು ನೋ ವಾಟ್ ಐ ಕ್ಯಾನ್ ರೀಕಾಲ್ ಆ್ಯಂಡ್ ವಾಟ್ ಐ ಕೆನಾಟ್ ರೀಕಾಲ್. ಅದು ಕೂಡ ನನಗೆ ಗೊತ್ತಾಗ್ತಾ ಇದೆ. ನಾನು ಯಾವುದೆಲ್ಲವನ್ನ ನನ್ನ ನೆನಪಿಗೆ ತಂದುಕೊಂಡೆ ಅದು ನನಗೆ ಅರ್ಥ ಆಯಿತು. ಯಾವುದು ನನ್ನ ನೆನಪಿಗೆ ಬರಲಿಲ್ಲ ಅದು ಕೂಡ ನನಗೆ ಗೊತ್ತಾಯಿತು. ಸೊ ನನ್ನ ಅರಿವಿಗೆ ಹಳೆಯ ಕೆಲವು ನೆನಪುಗಳು ಗೊತ್ತಾಯಿತು ಅನ್ನುವಂತಹದ್ದು ಗೊತ್ತಾಯಿತು. ಮತ್ತೆ ಕೆಲವು ಹಳೆಯ ನೆನಪುಗಳು ನನಗೆ ಮರುಕಳಿಸಲೇ ಇಲ್ಲ ಅನ್ನುವಂತಹ
ಆ ಒಂದು ಸತ್ಯ ಕೂಡ ನನ್ನ ಅರಿವಿಗೆ ಬಂತು. ಸೊ ಐ ಆಮ್ ದಿ ನೋವರ್ ಆಫ್ ವಾಟ್ ಐ ಕ್ಯಾನ್ ರಿಮೆಂಬರ್ and I am the knower of what I cannot remember also. What I can remember ಅದು ಕೂಡ ನಾನೇ, ವಾಟ್ ಐ ಕೆನಾಟ್ ರಿಮೆಂಬರ್ ಅದು ಕೂಡ ನನ್ನ ಅರಿವಿಗೆ ಬಂತು. ಐ ಆಮ್ ದಟ್. ಸೊ ಐ ಆಮ್ ದಿ ನೋವರ್ ಆಫ್ ದಟ್ ದೋಸ್ ಥಿಂಗ್ಸ್. ಸೊ ಹೀಗೆ ಒಂದಾದ ಮೇಲೆ ಒಂದು ಕೆಲವುಗಳನ್ನು ನಾನು ಚೆಕ್ ಮಾಡ್ತಾ ಬಂದಾಗ ನಾನು ಯಾವುದೇ ಒಂದು ವಸ್ತು ಅಲ್ಲ ಅನ್ನುವಂತಹದ್ದು ಗೊತ್ತಾಯಿತು. ನಾನು ಈ ದೇಹ ಅಲ್ಲ ಅನ್ನುವಂತಹದ್ದು ಗೊತ್ತಾಯಿತು. ನಾನು ಈ ಮನಸ್ಸು ಅಲ್ಲ ಅನ್ನುವಂತಹದ್ದು ಗೊತ್ತಾಯಿತು. ನಾನು ಈ ಉಸಿರು ಅಲ್ಲ ಅನ್ನುವಂತಹದ್ದು ಗೊತ್ತಾಯಿತು. ಐ ಆಮ್ ನಾಟ್ ಈವನ್ ದಿ ಇಂಟೆಲೆಕ್ಟ್ ಅನ್ನುವಂತಹದ್ದು ಗೊತ್ತಾಯಿತು. ಐ ಆಮ್ ನಾಟ್ ಈವನ್ ದಿ ಮೆಮೊರಿ ಅನ್ನುವಂತಹದ್ದು ಕೂಡ ಗೊತ್ತಾಯಿತು. ಸೊ ಇದು ಯಾವುದೂ ನಾನಲ್ಲ. ಸೊ ನಾನು ಯಾವುದೂ ಅಲ್ಲದವನು. ಹಾಗಾದರೆ ನಾನು ಯಾರು? ದೆನ್ ಹೂ ಆಮ್ ಐ? ನಾನು ಇದು ಯಾವುದೂ ಅಲ್ಲ ಅಂತಂದ ಮೇಲೆ ಹಾಗಾದ್ರೆ ನಾನು ಏನಾಗಿದ್ದೀನಿ? ನಾನು ಹಾಗಾದರೆ ನಾನು ಅಂತಂದ್ರೆ ಏನು? ನಾನು ಅಂತಂದ್ರೆ ಯಾರು? ಸೊ ವೇದಾಂತ ಈ ಸಂದರ್ಭದಲ್ಲಿ ನಾನು ಬಹಳ ಕಸಿವಿಸಿಗೊಂಡಾಯ್ತು. ಯಾಕೆ ಅಂತಂದರೆ ನಾನು ಇದು ಯಾವುದೂ ಅಲ್ಲ, ಒಂದಾದ್ಮೇಲೆ ಒಂದು ಇದು ಯಾವುದೂ ನಾನಲ್ಲ. ಸೊ ನಾನು ಏನೇನೂ ಅಲ್ಲದವನ, ಹಾಗಾದರೆ ನಾನು ಯಾರು ಅನ್ನುವಂಥ ಒಂದು ಪ್ರಶ್ನೆ ನನ್ನಲ್ಲಿ ಬಹಳ ಗಾಢವಾಗಿ ನನ್ನನ್ನು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಆದಾಗ ವೇದಾಂತ ಈ ಸಂದರ್ಭದಲ್ಲಿ ಹೇಳುತ್ತೆ, ಇದು ಯಾವುದು ನೀನಲ್ಲ ಅಂತ ನಿನಗೆ ಗೊತ್ತಾಗ್ತಾ ಇದೆ ತಾನೆ, ದೆನ್ ಯು ಆರ್ ದಿ ವಿಟ್ನೆಸ್ ಪ್ರಿನ್ಸಿಪಲ್ ಆಫ್ ಆಲ್ ದೀಸ್ ಥಿಂಗ್ಸ್. ನೀನು ಇವೆಲ್ಲವುಗಳಿಗೂ ಸಾಕ್ಷಿ. ನೀನು ಇದ್ಯಾವುದೋ ನೀನಲ್ಲ. ಯಾಕೆಂತಂದ್ರೆ ಎಲ್ಲವೂ ನಿನ್ನ ಒಂದು ಅಬ್ಸರ್ವೇಷನಲ್ಲಿ ಬಂದಂತಹದ್ದು. ಆ ಎಲ್ಲವನ್ನ ನೀನು ಗಮನಿಸಿದವನು. ನೀನು ಒಂದು ಮಣ್ಣಿನ ಪಾತ್ರೆಯನ್ನು ಗಮನಿಸಿದಿ, ಒಂದು ದೇಹವನ್ನು, ಒಂದು ಸ್ಥೂಲ ದೇಹವನ್ನು ಗಮನಿಸಿದಿ, ಒಂದು ಉಸಿರಾಟವನ್ನು ಗಮನಿಸಿದೆ. ನೀನು ಮನಸ್ಸಿನಲ್ಲಿ ಬಂದು ಹೋಗ್ತಾ ಇರುವಂತಹ ಯೋಚನೆಗಳನ್ನು ನೀನು ಗಮನಿಸಿದಿ. ದೆನ್ ದಿ ವಿವೇಕ, ದಿ ಬುದ್ಧಿ, ಅದನ್ನು ಕೂಡ ನೀನು ಗಮನಿಸಿದಿ. ದೆನ್ ನೆನಪುಗಳು, ಅವುಗಳು ಕೂಡ ನಿನ್ನ ಗುರುತಿಗೆ ಸಿಕ್ಕಂತಹದ್ದು. ಅವುಗಳಿಗೂ ನೀನು ಸಾಕ್ಷಿಯಾದಿ. ಬಟ್ ನೀನು ಅದ್ಯಾವುದೂ ಅಲ್ಲ. ಸೊ ನೀನು ಅದ್ಯಾವುದೂ ಅಲ್ಲದೆ ಇರೋದ್ರಿಂದ ಯು ಆರ್ ದಿ ವಿಟ್ನೆಸ್ ಪ್ರಿನ್ಸಿಪಲ್ ಆಫ್ ಆಲ್ ದೀಸ್ ಥಿಂಗ್ಸ್. ನೀನು ಇವೆಲ್ಲವುಗಳಿಗೂ ಸಾಕ್ಷಿ. ಸೊ ಇನ್ ಫ್ಯಾಕ್ಟ್ ದಿಸ್ ವಿಟ್ನೆಸ್ ಪ್ರಿನ್ಸಿಪಲ್ ಈಸ್ ದಿ ಅಬ್ಸಲ್ಯೂಟ್ ರಿಯಾಲಿಟಿ. ದಿಸ್ ಈಸ್ ದಿ ಕಾನ್ಷಿಯಸ್ನೆಸ್ ಪ್ರಿನ್ಸಿಪಲ್. ಅಂಡ್ ಶಾಸ್ತ್ರ ಏನು ಹೇಳ್ತಾ ಇದೆ ಅಂತಂದರೆ, ದಿಸ್ ಈಸ್ ಯುವರ್ ಟ್ರೂ ನೇಚರ್. ನಿನ್ನ ನೈಜ ಸ್ವರೂಪ ಇದೇ ಆಗಿದೆ. ನೀನು ಯಾರು ಅಂತ ಕೇಳ್ತಿದ್ಯಲ್ಲಪ್ಪ, ದಿಸ್ ಈಸ್ ಯು ಆರ್. ನೀನು ಇದೇ ಆಗಿದೆಯಾ? ಇದು ನಿನ್ನ ನೈಜ ಸ್ವರೂಪ. ನಿನ್ನ ನೈಜ ಸ್ವರೂಪ ಯಾವುದು ಅಂತಂದರೆ ದಿಸ್ ಕಾನ್ಷಿಯಸ್ ತತ್ವ, ದಿ ಅಬ್ಸಲ್ಯೂಟ್ ರಿಯಾಲಿಟಿ ಆಫ್ ದಿ ಸಾಕ್ಷಿ. ಪರಮಾತ್ಮನನ್ನ ಸಾಕ್ಷಿ ಅಂತಾರೆ. ಸೊ ಯು ಆರ್ ದಟ್ ತತ್ವಮಸಿ. ಯು ಆರ್ ದಟ್. ಇದು ನಿನ್ನ ನೈಜ ಸ್ವರೂಪ. ಸೊ ನಿನ್ನ ನೈಜ ಸ್ವರೂಪವನ್ನು ನೀನು ಅರ್ಥ ಮಾಡ್ಕೋಬೇಕು. ಸೊ ಇದೇ ನಿನ್ನ ನೈಜ ಸ್ವರೂಪ ಆಗಿರೋದ್ರಿಂದ ಯು ಆರ್ ನಾಟ್ ದಿ ಕ್ಲೇ ಪಾಟ್, ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್, ಯು ಆರ್ ನಾಟ್ ದಿ ಬ್ರೆತ್, ಆ್ಯಂಡ್ ಯು ಆರ್ ನಾಟ್ ದಿ ಇಂಟೆಲೆಕ್ಟ್, ಆ್ಯಂಡ್ ಯು ಆರ್ ನಾಟ್ ದಿ ಮೆಮೊರಿ ಆಲ್ಸೋ. ನೀನು ಇದು ಯಾವುದೂ ಅಲ್ಲ. ಇವೆಲ್ಲವುಗಳು ಕೂಡ ನಿನ್ಗಳಿಗೆ ನೀನು ಸಾಕ್ಷಿಯಾಗಿದ್ದೀಯ. ಸೊ ಯು ಆರ್ ದ ವಿಟ್ನೆಸ್ ಪ್ರಿನ್ಸಿಪಲ್. ಸೊ ದಿಸ್ ಈಸ್ ಯುವರ್ ಟ್ರೂ ನೇಚರ್. ಇದು ನಿನ್ನ ನೈಜ ಸ್ವರೂಪ. See, we experience so many things in our dream also. ಸೊ ನಾವು ನಿದ್ದೆ ಅಂತ ಹೇಳಿದಾಗ ಆ ನಿದ್ದೆಯಲ್ಲಿ ಅನೇಕ ಬಾರಿ ನಾವು
ಕನಸುಗಳನ್ನು ಕಾಣ್ತೀವಿ. ಕನಸು ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಕನಸು ಕಾಣ್ತಾ ಇದ್ದೀನಿ ಅನ್ನುವಂತಹದ್ದು ನಮ್ಮ ಗಮನಕ್ಕೆ ಬರೋದಿಲ್ಲ. ಸೊ ಆ ಕನಸಿನಲ್ಲೂ ಕೂಡ ನಮಗೆ ಅನೇಕ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸಂತೋಷ ಪಡ್ತೀವಿ, ದುಃಖ ಪಡ್ತೀವಿ, ಅಳುತ್ತೀವಿ, ನಗ್ತೀವಿ. ಇಟ್ಸ್ ಆಲ್ ಪಾಸಿಬಲ್ ಇನ್ ದಿ ಡ್ರೀಮ್ ವರ್ಲ್ಡ್. ಅಂತಹ ಕನಸುಗಳು ಬೀಳುತ್ತೆ, ನಮ್ಮನ್ನು ಬೆಚ್ಚಿ ಬೀಳಿಸುವಂತಹ ಕನಸು ಬೀಳುತ್ತೆ, ನಮ್ಮನ್ನು ಉಲ್ಲಾಸ ಭರಿತವಾಗಿ ಇಡುವಂತಹ ಕನಸು ಬೀಳುತ್ತವೆ. ಕ್ರೂರ ಮೃಗಗಳು, ಹುಲಿ, ಸಿಂಹ, ಚಿರತೆ ಇಂತಹದ್ದು ಅಟ್ಟಿಸ್ಕೊಂಡು ಬಂದಂಗೆ ಕನಸು ಬೀಳುತ್ತೆ, ಆಗ ಬೆಚ್ಚಿ ಬೀಳ್ತೀವಿ. ಅದೇ ರೀತಿ ಆಟ ಆಡ್ತೀವಿ, ಕ್ರಿಕೆಟ್ ಮ್ಯಾಚ್ ಆಡ್ತೀವಿ, ಫುಟ್ಬಾಲ್ ಆಡ್ತೀವಿ, ಅಲ್ಲಿ 100 ರನ್ ಹೊಡೆದೆ ನಾನು ಅನ್ನುವಂತಹ ಉಲ್ಲಾಸ, ಸಂತೋಷ, ಅಂತಹ ಎಕ್ಸ್ಪೀರಿಯನ್ಸ್ ಕೂಡ ಕನಸಿನಲ್ಲಿ ಆಗುತ್ತೆ. ಬಟ್ ಅಗೇನ್ ವೇದಾಂತ ಹೇಳುತ್ತೆ, ಆಕ್ಚುಲಿ ಯು ಆರ್ ನಾಟ್ ದಿ ಡ್ರೀಮರ್ ಆಲ್ಸೋ. ಸೊ ನೀನು ಡ್ರೀಮರ್ ಕೂಡ ಅಲ್ಲ, ಯು ಆರ್ ನಾಟ್ ದಿ ಡ್ರೀಮರ್ ಆಲ್ಸೋ. ಅದೇ ರೀತಿ ಡೀಪ್ ಸ್ಲೀಪ್ ಅಂತ ಹೇಳಿದಾಗ ಅಲ್ಲಿ ಏನೊಂದು ಅನುಭವ ಇಲ್ಲ, ಬ್ಲ್ಯಾಂಕ್ನೆಸ್ ಅಂತ ಹೇಳ್ತಾರೆ, ಏನೊಂದು ಇಲ್ಲದಲ್ಲಿ. ನಿದ್ದೆ ಮುಗಿದ ನಂತರದಲ್ಲಿ ಹೇಳ್ತೀವಿ ಬಹಳ ಆನಂದವಾಗಿತ್ತು. ಆನಂದ ಆಗಿತ್ತು ಅನ್ನುವಂತಹದ್ದು, ಆನಂದವಾಗಿ ನಿದ್ದೆ ಮಾಡಿದೆ, ಆ ನಿದ್ರೆಯನ್ನು ನಾವು ವಿ ಕಾಲ್ ಇಟ್ ಸುಖ. ಬೇರೆ ಯಾವ ರೀತಿಯಲ್ಲೂ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಕೂಡ ಪಡೋದಿಲ್ಲ. ನಿದ್ರೆ ಚೆನ್ನಾಗಾಯಿತು ಅಂತಂದರೆ ಆ ನಿದ್ರೆಯನ್ನು ನಾವು ಸುಖ ಅಂತಲೇ ಕರಿತೀವಿ, ಸುಖವಾದ ನಿದ್ರೆಯನ್ನು ಮಾಡಿದೆ ಅಂತ ಹೇಳ್ತೀವಿ. ಅದು ಹೇಗಿತ್ತು? ಬ್ಲ್ಯಾಂಕ್ನೆಸ್, ಯು ಕೆನಾಟ್ ಎಕ್ಸ್ಪ್ಲೈನ್, ಬಟ್ ಯು ಎಕ್ಸ್ಪೀರಿಯನ್ಸ್ಡ್ ಇಟ್. ಎಚ್ಚರಕ್ಕೆ ಬಂದ ಮೇಲೆ ಯು ರೀಕಾಲ್ ದಟ್. ಆ ನಿದ್ರೆಯ ಅನುಭವವನ್ನು ನೀನು ನೆನಪು ಮಾಡಿಕೊಂಡಾಗ ಗೊತ್ತಾಯಿತು ಸುಖವಾದ ನಿದ್ರೆ ಮಾಡಿದೆ ಅನ್ನುವಂತಹದ್ದನ್ನು ಎಚ್ಚರಕ್ಕೆ ಬಂದ ಮೇಲೆ ನಾವು ಹೇಳ್ತೀವಿ. ಯಾವುದೋ ಊರಿಗೆ ಹೋಗಿರ್ತೀವಿ ಸಂಬಂಧಿಗಳ ಮನೆಗೆ, ಅಲ್ಲಿ ನಿದ್ದೆ ಮಾಡ್ತೀವಿ, ಬೆಳಗ್ಗೆ ಕೇಳ್ತಾರೆ ನಿದ್ದೆ ಬಂತಾ, ಚೆನ್ನಾಗಿ ನಿದ್ದೆ ಮಾಡಿದ್ರ ಅಂತ ಕೇಳ್ತಾರೆ. ನಾವು ಹೇಳ್ತೀವಿ ಫಸ್ಟ್ ಕ್ಲಾಸ್ ನಿದ್ದೆ, ಸುಖವಾದ ನಿದ್ದೆ, ಮಲಗಿದ್ದಷ್ಟೇ ಜ್ಞಾಪಕ, ಬೆಳಗ್ಗೆ ನೀವು ಕರೆದಾಗಲೇ ನನಗೆ ಎಚ್ಚರ ಆಗಿದ್ದು, ನೀವು ಕರೀದೆ ಹೋಗಿದ್ರೆ ಇನ್ನೂ ನಿದ್ದೆ ಮಾಡ್ತಾ ಇದ್ದೆ, ಏನಿಲ್ಲ ಎಚ್ಚರನೇ ಆಗಲಿಲ್ಲ, ಮೈ ಮೇಲೆ ಜ್ಞಾನನೇ ಇರಲಿಲ್ಲ ಅಂತಲೇ ಹೇಳ್ತೀವಿ. ಮೈ ಮೇಲೆ ಜ್ಞಾನ ಇರಲಿಲ್ಲ, ಸುಮ್ಮನೆ ಬಿದ್ಕೊಂಡಿದ್ದೆ. ಸೊ 6-8 ಗಂಟೆಗಳ ಕಾಲ ಆ ನಿದ್ರೆಯಲ್ಲಿ ಏನೊಂದು ಇಲ್ಲ. ಈವನ್ ಡ್ರೀಮ್ ಅಂತ ಹೇಳ್ತೀವಲ್ಲ, ಇಟ್ಸ್ ಅ ಡಿಸ್ಟರ್ಬೆನ್ಸ್, ಇಟ್ ಈಸ್ ನಾಟ್ ಡೀಪ್ ಸ್ಲೀಪ್. ಸೊ ಆ ಸುಖವಾದ ನಿದ್ರೆ ಅಂತಂದ್ರೆ ಅಲ್ಲಿ ಏನಿತ್ತು, ಯಾವ ಅನುಭವ ಅಂತಂದರೆ ಇಟ್ ಈಸ್ ಬ್ಲ್ಯಾಂಕ್ನೆಸ್, ಟೋಟಲ್ ಬ್ಲ್ಯಾಂಕ್ನೆಸ್. ಅಲ್ಲಿ ಏನೊಂದು ಇಲ್ಲ. ಆ ಏನೊಂದು ಇಲ್ಲ ಇದೆಯಲ್ಲ, ದಟ್ ಈಸ್ ಅ ಸುಖ. ಏನೊಂದು ಇಲ್ಲ ಈಸ್ ದಿ ಸುಖ. ವೇದಾಂತದಲ್ಲಿ ಅದಕ್ಕೆ ಹೇಳ್ತಾರೆ, ಆಲ್ ಅಟ್ಯಾಚ್ಮೆಂಟ್ಸ್ ಆರ್ ದುಃಖ, ಕಂಪ್ಲೀಟ್ ಡಿಟ್ಯಾಚ್ಮೆಂಟ್ ಈಸ್ ಸುಖ. ಅದಕ್ಕೆ ವೇದಾಂತ ಅಗೇನ್ ಇಟ್ ಸೇಸ್, ನಿದ್ರೆಯಲ್ಲಿ ಅನೇಕ ಅನುಭವಗಳಾಯಿತು ಅಂತಂದಾಗ ಯು ಆರ್ ನಾಟ್ ದಿ ಡ್ರೀಮರ್. ಅಂಡ್ ಅಗೇನ್ ಸುಖವಾದ ನಿದ್ದೆ, ಡ್ರೀಮ್ ಸ್ಲೀಪ್ ಅಂತ ಹೇಳಿದಾಗೆ, ಡೀಪ್ ಸ್ಲೀಪ್ ಅಂತ ಹೇಳಿ ಅಲ್ಲಿ ಸುಖವಾದ ನಿದ್ದೆಯನ್ನು ಮಾಡಿದೆ ಅಂತ ಹೇಳ್ತಿಲ್ಲ. ಯು ಆರ್ ನಾಟ್ ಈವನ್ ದಟ್ ಟೋಟಲ್ ಬ್ಲ್ಯಾಂಕ್ನೆಸ್, ನೀ ಅದು ಅಲ್ಲ, ಡೀಪ್ ಸ್ಲೀಪರ್ ಕೂಡ ನೀನಲ್ಲ. ಹಾಗಾದ್ರೆ ನೀನೇನು? ಕನಸಿನಲ್ಲಿ ಆದಂತಹ ಅನುಭವಗಳು, ಅದಕ್ಕೆ ನೀನು ಸಾಕ್ಷಿಯಾದೆ. ಯು ಬಿಕಮ್ ದಿ ಸಾಕ್ಷಿ, ಯು ಆರ್ ದಿ ನೋವರ್. ಕನಸಿನಲ್ಲಿ ಇಂತಹ ಅನುಭವಗಳಾಯಿತು, ಸೊ ಅವುಗಳಿಗೆ ನೀನು ಸಾಕ್ಷಿಯಾದೆ ಅಷ್ಟೇ. ಯು ಆರ್ ನಾಟ್ ದಿ ಡ್ರೀಮರ್, ಯು ಆರ್ ನಾಟ್ ದಿ ಡ್ರೀಮರ್. ಆ ಕನಸುಗಳಿಗೆ ನೀನು ಸಾಕ್ಷಿಯಾದೆ, ದಟ್ಸ್ ಆಲ್. ಸಿಮಿಲರ್ಲಿ ಡೀಪ್ ಸ್ಲೀಪ್ ಅಂತ ಹೇಳಿದಾಗ ಕಂಪ್ಲೀಟ್ ಬ್ಲ್ಯಾಂಕ್ನೆಸ್, ಸುಖವಾದ ನಿದ್ರೆ, ಆ ಸುಖವಾದ ನಿದ್ರೆಗೆ ನೀನು ಸಾಕ್ಷಿಯಾದೆ, ದಟ್ಸ್ ಆಲ್. ಸೊ ಯು ಆರ್ ನಾಟ್ ಈವನ್ ದಿ ಡೀಪ್ ಸ್ಲೀಪರ್. That means
ಇದನ್ನು ವೇದಾಂತ ಸಾಕ್ಷಿ ಅಂತ ಕರೆಯುತ್ತೆ. ಸೊ ವಿತ್ ದಿಸ್ ಬ್ಯಾಕ್ಗ್ರೌಂಡ್ we have to understand the next name of the Paramatma, that is Bhuta Bhavya Bhavat Prabhu. ಮಹಾವಿಷ್ಣುವಿನ ಹೆಸರು ಇದು ಕೂಡ ಮೊದಲನೇ ಶ್ಲೋಕದಲ್ಲಿ ಬರ್ತಾ ಇರುವಂತಹ 4ನೇ ಹೆಸರು, ಭೂತ ಭವ್ಯ ಭವತ್ ಪ್ರಭು. ಸೊ ಭೂತ ಅಂತಂದ್ರೆ ಸಾಮಾನ್ಯವಾಗಿ ನಾವು ಭೂತಕಾಲ ಅಂತಂದಾಗ ಪಾಸ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಕಳೆದು ಹೋದಂತಹದ್ದು, ಕಳೆದು ಹೋದ ಘಟನೆಯನ್ನು ಕುರಿತು ಹೇಳುವಂತಹದ್ದು ಭೂತಕಾಲ. ದಟ್ಸ್ ಆಲ್ರೆಡಿ ಓವರ್, ಅದು ಈಗಿಲ್ಲ, ಇತ್ತು. ದಟ್ ಮೀನ್ಸ್ ಇಟ್ ಈಸ್ ಪಾಸ್ಟ್ ಟೆನ್ಸ್. ಸೊ ಭೂತ ಅಂತಂದ್ರೆ ಈ ಹಿಂದೆ ಕಳೆದು ಹೋಗಿರುವಂತಹ ಘಟನೆಯನ್ನು ಕುರಿತು ಹೇಳುವಾಗ ಇಟ್ ಈಸ್ ಓವರ್, ಇಟ್ ಈಸ್ ಪಾಸ್ಟ್. ಸೊ ದಟ್ ಈಸ್ ಪಾಸ್ಟ್ ಟೆನ್ಸ್. ಅದು ಹಳೆಯದು, ಅದು ಭೂತಕಾಲಕ್ಕೆ ಸೇರಿರುವಂತಹದ್ದು. ಅಯ್ಯೋ ಭಾಳ ಹಳೆಯದು ಅಂತ ಹೇಳ್ತೀವಲ್ಲ, ಯಾವುದೋ ಭೂತಕಾಲದಲ್ಲಿ ನಡೆದಿರೋದನ್ನು ಈಗ ಜ್ಞಾಪಿಸ್ಕೋತಾ ಇದೆಯಲ್ಲ, ದಟ್ ಮೀನ್ಸ್ ಬಹಳ ಹಳೆಯದು ಅಂತಂದರೆ ದಟ್ ಘಟನೆ ಈಸ್ ನಾಟ್ ನೌ ಹಿಯರ್, ಇಟ್ ಈಸ್ ಓವರ್, ಇಟ್ ಈಸ್ ಪಾಸ್ಟ್. ಸೊ ದಿಸ್ ಈಸ್ ದಿ ಮೀನಿಂಗ್ ಭೂತ. ಅಂಡ್ ಭವ್ಯ, ಭವ್ಯ ಮೀನ್ಸ್ ಫ್ಯೂಚರ್. ಫ್ಯೂಚರ್ ಅಂತಂದ್ರೆ ಮುಂದೆ ನಡೆಯಬಹುದಾದಂತಹ ಘಟನೆ. ನಡೆಯುತ್ತೆ ಅಂತ ಕೂಡ ದೇರ್ ಇಸ್ ನೋ ಗ್ಯಾರಂಟಿ. ಮುಂದೆ ನಡೆಯಬಹುದಾದಂತಹ ಒಂದು ಘಟನೆ, ಭವಿಷ್ಯದಲ್ಲಿ ಇದು ಆಗುವಂತಹದ್ದು. ಸೊ ಇನ್ನು ಮುಂದೆ ಆಗುವಂತಹದ್ದು ಇದು. ಹಿಂದೆ ಆಗಿರಲಿಲ್ಲ, ಹಿಂದೆ ಆಗಿರಲಿಲ್ಲ, ಈಗ ಇಲ್ಲ. ಹಿಂದೆ ಆಗಿರಲಿಲ್ಲ, ಈಗ ಇಲ್ಲ. ಮುಂದೆ ಆಗಬಹುದಾದಂತಹದ್ದು, ಆಗುವಂತಹದ್ದು. ಸೊ ಮೇ ಬಿ ಇನ್ ಫ್ಯೂಚರ್ ಅಂತ ನಾವು ಹೇಳ್ತೀವಲ್ಲ, ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಫ್ಯೂಚರಲ್ಲಿ. ಸೊ ಮೇ ಬಿ ಇನ್ ಫ್ಯೂಚರ್ ಅಂತಂದರೆ ಮುಂದೆ ಆಗುವಂತಹದ್ದು. ಈ ರೀತಿ ನಾವು ಸಾಮಾನ್ಯವಾಗಿ ನಮ್ಮ ಮಾತುಕತೆಗಳು ಅಂತಂದರೆ ಈ ರೀತಿ ಮಾತನಾಡಿದಾಗ ನಮಗೆ ಇವೆಲ್ಲ ಅರ್ಥ ಆಗುತ್ತೆ. ಭೂತ, ಭವ್ಯ, ಭವಿಷ್ಯ, ಇದೆಲ್ಲ ನಮಗೆ ಈ ರೀತಿ ಮಾತನಾಡಿದಾಗ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್, ಮುಂದೆ ಆಗುವಂತಹದ್ದು ಅನ್ನೋದನ್ನು ತಿಳಿಸುವಂತಹದ್ದು ಭವ್ಯ. ಅಂಡ್ ಭವತ್, ಭವತ್ ಮೀನ್ಸ್ ಪ್ರೆಸೆಂಟ್, ರೈಟ್ ನೌ. ಅದನ್ನು ನಾವೇನು ಕರಿತೀವಿ, ವರ್ತಮಾನಕ್ಕೆ ಸಂಬಂಧಪಟ್ಟಿರುವಂತಹದ್ದು. ವರ್ತಮಾನ ಅಂತಂದರೆ ರೈಟ್ ನೌ, ರೈಟ್ ನೌ ಇಟ್ ಈಸ್ ಹ್ಯಾಪನಿಂಗ್. ಈಗ ಅಂತ ಹೇಳ್ತೀವಿ, ಈಗ ಈಗ ಆಗ್ತಾ ಇದೆ, ಈಗ ನಡೆಯುವಂತಹದ್ದು ನಡೀತಾ ಇದೆ ಈಗ. ಸೊ ರೈಟ್ ನೌ, ಈ ಕ್ಷಣದಲ್ಲಿ. ಸೊ ಪ್ರೆಸೆಂಟ್ ಟೆನ್ಸ್. ಸೊ ಭೂತ ಇಸ್ ಪಾಸ್ಟ್ ಟೆನ್ಸ್, ಭವಿಷ್ಯ is present tense, bhavat, bhavishya is future tense, bhavat is present tense. So at present ಈ ರೀತಿ ಹೇಳ್ತೀವಿ. ಸೊ ಪ್ರಭು, he is ಪ್ರಭು. ಪ್ರಭು means he is the ಯಜಮಾನ, he is the lord, he is the supreme being, he is the Ishvara, he is the Mahavishnu. Therefore ಭೂತಂ ಭವ್ಯಂ ಭವಿಷ್ಯ ಇತಿ ಭೂತ ಭವ್ಯ ಭವಂತಿ ತೇಷಾಂ ಪ್ರಭು. ಸೊ ದಿಸ್ ಈಸ್ ದ ಡೆಫಿನೇಷನ್ ಗಿವನ್ ಬೈ ಆಚಾರ್ಯ ಶ್ರೀ ಶಂಕರ ಫಾರ್ ಭೂತ ಭವ್ಯ ಭವತ್ ಪ್ರಭು. ಸೊ ಇದರ ಪ್ರಕಾರ ದಿಸ್ ಮಹಾವಿಷ್ಣು ಈಸ್ ದಿ ಲಾರ್ಡ್ ಆಫ್ ಪಾಸ್ಟ್. ಹಿಂದೆ ಯಾರು ಸುಪ್ರೀಂ ಲಾರ್ಡ್ ಅಂತಂದರೆ ಹಿ ಈಸ್ ದಿ ವಿಷ್ಣು. ಮುಂದೆ ಯಾರು ಭಗವಂತ, ಹಿ ಈಸ್ ದಿ ಲಾರ್ಡ್ ಆಫ್ ದಿ ಫ್ಯೂಚರ್. ಸೊ ಹಿಂದೆ ಯಾರು ಭಗವಂತ, ಮುಂದೆ ಯಾರು ಭಗವಂತ, ಈಗ ಯಾರು ಭಗವಂತ. ಅಂಡ್ ನೌ ಹಿ ಈಸ್ ದಿ ಲಾರ್ಡ್, ವಿಷ್ಣು ಈಸ್ ದಿ ಲಾರ್ಡ್.
ಸೊ ವಿಷ್ಣು ಇಸ್ ದಿ ಲಾರ್ಡ್ ಹಿಂದೆ, ವಿಷ್ಣು ಇಸ್ ದಿ ಲಾರ್ಡ್ ನೌ, ವಿಷ್ಣು ವಿಲ್ ಬಿ ದಿ ಲಾರ್ಡ್ ಫಾರ್ ಎವರ್, ಮುಂದೆ ಕೂಡ ಅವನೇ. ಸೊ ಆಲ್ವೇಸ್, ಯಾವಾಗ್ಲೂ. ಈ ಯಾವಾಗ್ಲೂ ಅನ್ನುವಂತಹದ್ದು ಹಿಂದೆ, ಈಗ, ಮುಂದೆ ಎಲ್ಲವನ್ನ ಸೇರಿಸಿ ಹೇಳುವಂತಹದ್ದು ಆಲ್ವೇಸ್. ಕೆಲವು ಸಂದರ್ಭದಲ್ಲಿ ನಿರಂತರ ಅನ್ನುವಂತಹದ್ದು ಕೂಡ ಸ್ವಲ್ಪ ಹತ್ತಿರಕ್ಕೆ ಬರುತ್ತೆ ಇದರ ಅರ್ಥಕ್ಕೆ. ಬಟ್ ಆಲ್ವೇಸ್ ಅಂತಂದ್ರೆ ಯಾವಾಗ್ಲೂ. ಸೊ ಯಾವಾಗ್ಲೂ ಮೀನ್ಸ್ ಹೀಗೆ, ಈ ಹಿಂದೆ, ಈಗ ಮತ್ತು ಮುಂದೆ. ಸೊ ಅವೆಲ್ಲವನ್ನ ಸೇರಿಸಿ ಹೇಳಬೇಕು ಅಂತಂದ್ರೆ ಯಾವಾಗ್ಲೂ, ಆಲ್ವೇಸ್. ಅಂಡ್ ಆಲ್ವೇಸ್ ಹಿ ಅಲೋನ್ ಈಸ್ ದಿ ಪ್ರಭು. ಆಲ್ವೇಸ್ ದಿಸ್ ಮಹಾವಿಷ್ಣು ಈಸ್ ದಿ ಪ್ರಭು. ಸೊ ದಿಸ್ ವಿಷ್ಣು ಈಸ್ ಆಲ್ವೇಸ್ ದಿ ಪ್ರಭು. ಅದಕ್ಕೆ ಅವನಿಗೆ ಈ ರೀತಿಯ ಹೆಸರನ್ನ ಕೊಟ್ಟಿರುವಂತಹದ್ದು, ಭೂತ ಭವ್ಯ ಭವತ್ ಪ್ರಭು. ಪರಮಾತ್ಮ ಮಹಾವಿಷ್ಣುವನ್ನ ನಾವು ಹೇಳ್ತೀವಿ ಹಿ ಈಸ್ ದಿ ಲಾರ್ಡ್ ಆಫ್ ದಿ ಪಾಸ್ಟ್. ಹಿಂದೆ ಭಗವಂತ ಇದ್ದ ಅಥವಾ ಭಗವಂತನನ್ನು ಕುರಿತು ಹೇಳುವಾಗ ಮಹಾವಿಷ್ಣು ಅಂತಲೇ ಹೇಳಿರ್ತೀವಿ. ಸೊ ಹಿಂದೆ ಯಾರು ಭಗವಂತ ಅಂತಂದ್ರೆ ಮಹಾವಿಷ್ಣು, ಮುಂದೆ ಯಾರು ಮಹಾವಿಷ್ಣು ಅವನೇ, ಈಗ ಯಾರು ಪರಮಾತ್ಮ, ಹಿ ಈಸ್ ದಿ ಸೇಮ್. ಕೇವಲ ವಿಷ್ಣುವಿಗೆ ಮಾತ್ರ ಈ ರೀತಿ ಆಲ್ವೇಸ್ ಹಿ ಈಸ್ ದಿ ಲಾರ್ಡ್. ವಿಷ್ಣು ಅಂತ ಹೇಳಿದಾಗ ಮಾತ್ರ ಅವನನ್ನು ಮಾತ್ರ ನಾವು ಈ ರೀತಿ ಹಿಂದೆನೂ ಅವನೇ ಭಗವಂತ, ಈಗಲೂ ಅವನೇ ಭಗವಂತ, ಮುಂದೇನೂ ಅವನೇ ಭಗವಂತ ಅಂತ ಭಗವಂತನನ್ನು ಕುರಿತು ಹೇಳ್ಬೇಕಾದ್ರೆ ಮಹಾವಿಷ್ಣು ಈಸ್ ಆಲ್ವೇಸ್ ದಿ ಪ್ರಭು ಅನ್ನೋದನ್ನ ನಾವು ಹೇಳ್ತೀವಿ. ಬಟ್ ಬೇರೆ ಇನ್ಯಾರಿಗೂ ಇದು ಅಪ್ಲೈ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಫಾರ್ ಎಕ್ಸಾಂಪಲ್, ಅನೇಕ ವರ್ಷಗಳ ಹಿಂದೆ ಭಾರತ ದೇಶಕ್ಕೆ ಇಂದಿರಾ ಗಾಂಧಿ ವಾಸ್ ದಿ ಪ್ರೈಮ್ ಮಿನಿಸ್ಟರ್. ನೌ ಶಿ ಈಸ್ ನಾಟ್ ಲಿವಿಂಗ್. ಈಗ ಆಕೆ ಇಲ್ಲ. ಆಕೆಯ ನಂತರದಲ್ಲಿ ಅನೇಕ ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ಗಳು ಬಂದು ಹೋಗಿದ್ದಾರೆ. ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ, ಆ ನಂತರದಲ್ಲಿ ಅನೇಕ ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ಗಳು, ಈಗ ಬೇರೆ ಇನ್ಯಾರೋ ಪ್ರೈಮ್ ಮಿನಿಸ್ಟ್ರು, ಮುಂದೆ ಕೂಡ ಇನ್ಯಾರೋ ಆಗುವಂತಹ ಚಾನ್ಸಸ್ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಭಗವಂತ, ಹಿಂದೇನೋ ಅವನೇ, ಈಗಲೂ ಅವನೇ, ಮುಂದೇನೋ ಅವನೇ. ಭೂತ ಭವ್ಯ ಭವತ್ ಪ್ರಭು. ಸೊ ಭಗವಂತನನ್ನು ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಇಂತಹ ಒಂದು ಪೊಸಿಷನ್ ಇಲ್ಲ. ಸೊ ಓನ್ಲಿ ಭಗವಂತ. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ, ಆಮೇಲೆ ಇನ್ಯಾರೋ, ಆಮೇಲೆ ಇನ್ಯಾರೋ, ಈಗ ಯಾರೋ, ಮುಂದೆ ಇನ್ಯಾರೋ. ಬಟ್ ಭಗವಂತನ ಪರಮಾತ್ಮನು ಆ ಒಂದು ಸೀಟಿಗೆ ಬೇರೆ ಇನ್ಯಾರು ಬರೋದಕ್ಕೆ ಸಾಧ್ಯವೇ ಇಲ್ಲ. ಬಹಳ ಹಿಂದೆ ಭಗವಂತನಾಗಿದ್ದ, ಆದರೆ ಈಗ ಅವನಿಲ್ಲ. ವಿ ಕೆನಾಟ್ ಸೇ ಲೈಕ್ ದಟ್. ಹಿಂದಿನ ಕಾಲದಲ್ಲಿ ಅವನಪ್ಪ ಪರಮಾತ್ಮ, ಈಗ ಇವನಾಗಿದ್ದಾನೆ, ಮುಂದೆ ಇನ್ಯಾರಾಗ್ತಾರೋ ಗೊತ್ತಿಲ್ಲ. ವಿ ಕೆನಾಟ್ ಟಾಕ್ ಲೈಕ್ ದಟ್. ದೇರ್ ಇಸ್ ನೋ ಸೆನ್ಸ್ ಇನ್ ಇಟ್. ಹಿಂದೆ ಇದ್ದ ಅವನು, ಆದರೆ ಸಮ್ವೇರ್ ಹಿ ಇಸ್ ಲಾಸ್ಟ್. ವಿ ಕೆನಾಟ್ ಸೇ ಲೈಕ್ ದಟ್. ಹಿಂದೆ, ಈಗ, ಮುಂದೆ, ಎಂದೆಂದು ಹಿ ಈಸ್ ದಿ ಒನ್. ಹಿ ಈಸ್ ದಿ ಭಗವಂತ. ಸೊ ಹಿ ಈಸ್ ದಿ ಲಾರ್ಡ್ ಅಂತ ಹೇಳಿದಾಗ ಹಿ ಈಸ್ ನಾಟ್ ಲಿಮಿಟೆಡ್ ಬೈ ಟೈಮ್. ಹಿಂದೆ, ಈಗ, ಮುಂದೆ ಇದೆಲ್ಲ ಕಾಲವನ್ನು ಕುರಿತು ಹೇಳುವಂತಹದ್ದು ಪದ. ಸೊ ಹಿ ಈಸ್ ನಾಟ್ ಲಿಮಿಟೆಡ್ ಬೈ ಟೈಮ್. ಹಿ ಈಸ್ ದಿ ಲಾರ್ಡ್ ಆಫ್ ಟೈಮ್ ಅಂಡ್ ಸ್ಪೇಸ್. So he is the Lord of time principle, he is the Lord of space principle. And another name of this Bhagavanta, he is also called Kaleshwara. Again, Kala ಅಂತಂದ್ರೆ ಸಮಯವನ್ನು ಕುರಿತು ಹೇಳುವಂತಹದ್ದು. ಈಶ್ವರ means he is the Prabhu. So he is Kaleshwara.
Why he is called Kaleshwara? Because he is not limited by time principle. ಇನ್ಫ್ಯಾಕ್ಟ್ ಈ ಟೈಮ್ ಅನ್ನುವಂತಹದ್ದು ದಿಸ್ ಇಟ್ ಸೆಲ್ಫ್ ಇಸ್ ಎ ಗ್ರೇಟ್ ಮಿತ್. ಇದು ಒಂದು ರೀತಿಯ ಈ ಟೈಮ್ ತತ್ವ ಅನ್ನುವಂತಹದ್ದು ಇಟ್ ಈಸ್ ಲೈಕ್ ನಾವು ಕಟ್ಟುಕತೆ ಅಂತ ಹೇಳ್ತೀವಿ. ಅಂತಂದರೆ ಒಂದು ಸ್ಟೋರಿನ ನಾವೇ ಬಿಲ್ಡ್ ಮಾಡೋವಂತಹದ್ದು. ಅದು ಅರ್ಥ ಆಗುತ್ತೆ, ಅರ್ಥ ಆಗದೇ ಇರುವಂತಹ ಚಾನ್ಸ್ ಇದೆ. ಸೊ ಈ ಟೈಮ್ ಪ್ರಿನ್ಸಿಪಲ್, ಈ ಸಮಯದ ತತ್ವ ಅನ್ನುವಂತಹದ್ದು ಈ ರೀತಿಯಲ್ಲಿ. ಸೊ ಭಗವಂತ ಈಸ್ ನಾಟ್ ಲಿಮಿಟೆಡ್ ಬೈ ಟೈಮ್. He is not bound by time. He cannot be bound because he has created the time and space. So he is the Prabhu. He is Kaleshwara. ಈ ಟೈಮ್ ಅನ್ನುವಂತಹದ್ದು ಈ ತತ್ವ ಹೇಗೆ ಅಂತಂದರೆ, ಕೆಲವು ಸಂದರ್ಭದಲ್ಲಿ ಇದು ಅರ್ಥ ಆಗ್ತಾ ಇದೆ ಅಂತ ಅನ್ಸುತ್ತೆ, ಮತ್ತೊಂದು ಸಂದರ್ಭದಲ್ಲಿ ಅದು ಅರ್ಥ ಆಗೋದಿಲ್ಲ, ತಲೆ ಕೆರ್ಕೋಬೇಕು. ಯಾಕೆಂತಂದ್ರೆ ಯಾವುದೋ ಒಂದು ಸಮಯವನ್ನು ನಾವು ಆ ಸಮಯ ಈ ರೀತಿ ಅಂತ ಗುರುತಿಸ್ತಿರ್ತೀವಿ, ಆದರೆ ಆ ಸಮಯ ನಾವೇನು ಗುರುತಿಸಿರ್ತೀವಿ ಆ ರೀತಿ ಅಲ್ಲ. ಅದು ನಮಗೆ ಅರ್ಥನೇ ಆಗೋದಿಲ್ಲ. ಅರ್ಥ ಆಯಿತು ಅಂತ ಹೇಳಿರ್ತೀವಿ, ಬಟ್ ಅರ್ಥ ಆಗಿರೋದಿಲ್ಲ. ಉದಾಹರಣೆಗೆ, ವಿ ಹ್ಯಾವ್ ಎ ಫ್ರೆಂಡ್. ಅವನ ಸ್ವಭಾವ ಏನು ಅಂತಂದರೆ, ಈಸ್ ಎ ಸ್ಲೋ ಈಟರ್. ಬಹಳ ನಿಧಾನ ಅವನು ಊಟ ತಿಂಡಿ ಮಾಡುವಂತಹದ್ದು. ಸೊ ಒಂದು ದಿನ ಬೆಳಗ್ಗೆ ಅವನನ್ನು ನಾನು ಭೇಟಿ ಮಾಡಬೇಕಾಗಿರುತ್ತೆ. ಮಾರ್ನಿಂಗ್ ಇಟ್ ಇಸ್ 9 AM. ನಾನು ಅವನಿಗೆ ಫೋನ್ ಮಾಡ್ತೀನಿ, ಏನಪ್ಪ ಫ್ರೀ ಇದೆಯಾ, ಏನು ಮಾಡ್ತಾ ಇದೆಯಾ? ಹೀ ಸೇಸ್, ಐ ಆಮ್ ಈಟಿಂಗ್, ಐ ಆಮ್ ಟೇಕಿಂಗ್ ಬ್ರೇಕ್ಫಾಸ್ಟ್. ಐ ಆಮ್ ಟೇಕಿಂಗ್ ಬ್ರೇಕ್ಫಾಸ್ಟ್ ಆರ್ ಐ ಆಮ್ ಈಟಿಂಗ್. ಅವನು ಅದನ್ನು ಹೇಳ್ತಾನೆ. ಸೊ ಐ ಆಮ್ ಈಟಿಂಗ್. ಸೊ 9 ಗಂಟೆನಲ್ಲಿ ಅವನು ಆ ರೀತಿ ಹೇಳ್ತಾನೆ ನಾನು ಫೋನ್ ಮಾಡಿದಾಗ. ನಾ ಹೇಳ್ತೀನಿ, ಓಕೆಪ್ಪ ಅವ್ನು ಕೆಲಸ ಮಾಡು, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ, ನೀನು ತಿಂಡಿ ಮುಗಿಸು. ಸೊ ನಮ್ಮ ಪ್ರಕಾರ ಏನು ಅಂತಂದರೆ, ಈ ತಿಂಡಿ ತಿನ್ನೋವಂತಹದ್ದು ಅಂತಂದರೆ 5 minutes ಆರ್ ಮ್ಯಾಕ್ಸಿಮಮ್ 10 minutes ನಮ್ಮದು ತಿಂಡಿ ಮುಗ್ದೋಗಿರುತ್ತೆ. ಸೊ ನಾ ಏನು ಮಾಡ್ತೀನಿ, 9 ಗಂಟೆಗೆ ಫೋನ್ ಮಾಡಿದ್ರಿಂದ 9:15, 9:15 ಅಂತ ಕರಿತೀವಿ. ಸೊ 9:15, ಸೊ ಇಷ್ಟೊತ್ತಿಗೆ ಒಂದು ತಿಂಡಿ ಮುಗಿಸಿರ್ತಾನೆ. ಸೊ 9:15 ಫೋನ್ ಮಾಡ್ತೀವಿ, ಏನಪ್ಪ ಏನು ಮಾಡ್ತಾ ಇದೀಯಾ? ಆ್ಯಂಡ್ ಹಿ ಸೇಸ್, ಐ ಆಮ್ ಈಟಿಂಗ್ ಬ್ರೇಕ್ಫಾಸ್ಟ್. ಮೈ ಗಾಡ್, ಸರಿ ನೀನು ತಿಂಡಿ ತಿನ್ನು, ನಾನು ಮತ್ತೆ ಇನ್ನೊಂದ್ಸಲಿ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಇಡ್ತೀನಿ. ಗೊತ್ತು ಅವನು ಸ್ಲೋ ಈಟರ್ ಅಂತ. ಸೊ ಗ್ರೇಸ್ ಟೈಮ್ ಅಂತೀವಲ್ಲ, ಆ ರೀತಿಯಲ್ಲಿ ಮತ್ತೆ 15 ನಿಮಿಷ. ಸಾಮಾನ್ಯವಾಗಿ ತಿಂಡಿ ತಿನ್ನೋದಕ್ಕೆ 15 ನಿಮಿಷ ಈಸ್ ಸಫಿಷಿಯೆಂಟ್. ಬಟ್ 15 ನಿಮಿಷ ಆಗಿರಲಿಲ್ಲ. ಬಟ್ ಅಗೇನ್ 15 ನಿಮಿಷ ಬಿಟ್ಟು ಅಂತಂದರೆ 9:00 ಫೋನ್ ಮಾಡ್ತೀನಿ. 9:00 ಫೋನ್ ಮಾಡಿಬಿಟ್ಟು, ಏನಪ್ಪ ಏನು ಮಾಡ್ತಾ ಇದೀಯಾ, ಆರ್ ಯು ಫ್ರೀ ನೌ? ಆ್ಯಂಡ್ ಹಿ ಸೇಸ್, ಇಲ್ಲ ಕಣೋ, ತಿಂಡಿ ತಿಂತಾ ಇದ್ದೀನಿ. ಇರಿಟೇಟ್ ಆಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ಅವನನ್ನು ಮೀಟ್ ಮಾಡಬೇಕು ಅಥವಾ ಅವನ ಜೊತೆ ನಾನೇನೋ ಮಾತನಾಡಬೇಕು. ಸೊ ನಾನು ಅಗೈನ್ ಅವನಿಗೆ ಹೇಳ್ತೀನಿ, ಓಕೆ ಐ ವಿಲ್ ಕಾಲ್ ಯು ಲೇಟರ್. ಮತ್ತೆ 15 ನಿಮಿಷ, 9:45 ಫೋನ್ ಮಾಡ್ತೀನಿ, ಥಿಂಕಿಂಗ್ ದಟ್ ಇಷ್ಟೊತ್ತಿಗೆ 3/4 ಗಂಟೆ ಆಗಿರೋದ್ರಿಂದ ಒಂದು ತಿಂಡಿ ಮುಗಿದಿರುತ್ತೆ. ಸೊ ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಅವನನ್ನು ಮೀಟ್ ಮಾಡುವಂತಹದ್ದು, ನಾನು ಅಲ್ಲಿಗೆ ಹೋಗೋದಾ ಅಥವಾ ಅವನು ಇಲ್ಲಿಗೆ ಬರೋದಾ, ಏನೋ ಒಂದು ಡಿಸೈಡ್ ಆಗುತ್ತೆ. ಸೊ 9:45 ಫೋನ್ ಮಾಡ್ತೀನಿ. ಫೋನ್ ಮಾಡಿದಾಗ ಏನು ಮಾಡ್ತಾ ಇದೆಯಾ ಅಂತ ನಾನು ಕೇಳೋದಕ್ಕೆ ಮುಂಚೆ ಅವ್ನು ಹೇಳ್ತಾನೆ, ನಾನು ತಿಂಡಿ ತಿಂತಾ ಇದ್ದೀನಿ ಕಣೋ, ಇನ್ನೂ ಮುಗಿದಿಲ್ಲ. ಸರಿ ಮತ್ತೆ ಫೋನ್ ಮಾಡ್ತೀನಪ್ಪ. ಅಗೇನ್ 1/4 ಗಂಟೆ ಅಂತಂದರೆ 1 hour ಟೈಮ್
ತಿಂಡಿ ತಿನ್ನೋದಕ್ಕೆ ಕೊಟ್ಟಿರೋಂತಹದ್ದು. ಸೊ ಈಗೇನು 10 ಗಂಟೆಗೆ ನಾನು ಮತ್ತೆ ಫೋನ್ ಮಾಡ್ತೀನಿ ಅವನಿಗೆ, ಏನಪ್ಪ ಏನು ಮಾಡ್ತಾ ಇದೀಯಾ? ಅವನು ಹೇಳ್ತಾನೆ, ನೋಡಪ್ಪ ಇನ್ನೇನು ಮುಗಿತಾ ಇದೆ, ಸೊ 10:15 ನಾನು ರೆಡಿ ಇರ್ತೀನಿ, 10:15 ಫೋನ್ ಮಾಡು. ಈ ಸೇಸ್ ಫೋನ್ ಮತ್ತೆ ಇಡ್ತೀನಿ, ನಾನು ಕುಗ್ತೀನಿ. ಸೊ 9 ಗಂಟೆಯಿಂದ ಸುಮಾರು 1 ಗಂಟೆಗಳ ಕಾಲ ಅಂತಂದರೆ 10 ಗಂಟೆಗೆ ಫೋನ್ ಮಾಡಿದಾಗ ಅವನು ಹೇಳಿದ್ದೇನೋ 10:15 ರೆಡಿ ಇರ್ತೀನಿ, ಇನ್ನೇನು ಮುಗೀತಾ ಇದೆ. ಸೊ ತಿಂಡಿ ತಿಂದ ಮೇಲೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದು, ಮುಖ ತೊಳ್ಕೊಳ್ಳೋದು ಏನೋ ಇರುತ್ತೆ. ಸೊ 10:15 ರೆಡಿ ಇರ್ತೀನಿ. ಸೊ ಫ್ರಮ್ 9 AM to 10 AM in the morning, that entire 1 hour. ಸೊ ಸಂಪೂರ್ಣವಾಗಿ ಈ 1 ಗಂಟೆಯ ಸಮಯ ಈಸ್ ಪ್ರೆಸೆಂಟ್ ಟೆನ್ಸ್ ಫಾರ್ ಹಿಮ್. ಫಾರ್ ದ ಈಟರ್ ಅಂತಂದರೆ ಅವನಿಗೆ ಅದು ಪ್ರೆಸೆಂಟ್ ಟೆನ್ಸ್. ಯಾಕೆಂತಂದರೆ ಪ್ರತಿ ಬಾರಿ 9 ಗಂಟೆಗೆ, 9:15ಗೆ, 9:15ಗೆ, 9:45ಗೆ, 10 ಗಂಟೆಗೆ, ಹೀಗೆ ಪ್ರತಿ ಬಾರಿ ಅವನಿಗೆ ಫೋನ್ ಮಾಡಿದಾಗ ಕೂಡ ಅವನು ಹೇಳ್ತಾ ಇದ್ದಿದ್ದು ಐ ಆಮ್ ಈಟಿಂಗ್ 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 ಈಟಿಂಗ್. ಇಂಗ್ಲೀಷ್ನಲ್ಲಿ ಗ್ರಾಮೆಟಿಕಲಿ ಹೇಳಬೇಕು ಅಂತಂದರೆ ಈಟಿಂಗ್ ಅನ್ನೋವಂತಹದ್ದು ಈಸ್ ಪ್ರೆಸೆಂಟ್ ಟೆನ್ಸ್. ಐ ಏಟ್ ದಿ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಅದು ಪಾಸ್ಟ್ ಟೆನ್ಸ್. ಸೊ ಅವನು ಪ್ರತಿ ಬಾರಿ ಹೇಳಿದ್ದೇನು ಐ ಆಮ್ ಈಟಿಂಗ್. ಪ್ರತಿ ಬಾರಿ ಅವನು ಹೇಳಿದ್ದು ನಾನು ತಿಂಡಿ ತಿಂತಾ ಇದ್ದೀನಿ. ಸೊ ಕನ್ನಡದಲ್ಲಿ ತಿಂತಾ ಇದ್ದೀನಿ ಈಸ್ ಪ್ರೆಸೆಂಟ್ ಟೆನ್ಸ್. ಸೊ ಫಾರ್ ದಿ ಎಂಟೈರ್ 1 hour ವಿತ್ ರೆಸ್ಪೆಕ್ಟ್ ಟು ದಟ್ ಆ ಬ್ರೇಕ್ಫಾಸ್ಟ್ ಟೈಮ್ ಅಂತ ನಾವೇನು ಹೇಳ್ತೀವಿ, ಫಾರ್ ಹಿಮ್ ಅದು ಅವನಿಗೆ ಪ್ರೆಸೆಂಟ್ ಟೆನ್ಸ್ ಆಗಿತ್ತು, ವರ್ತಮಾನ ಕಾಲ ಆಗಿತ್ತು. ಟೈಮ್ ತತ್ವ ನಮಗೆ 9, 9:15, 9:15, 9:45, 10 ಗಂಟೆ ಪ್ರತಿ ಕ್ಷಣ ಕಳೆದು ಹೋಗ್ತಾ ಇದೆ. ನಮಗೆ ಅದೆಲ್ಲ ಕಳೆದು ಹೋಗ್ತಾ ಇದೆ ಅನ್ನೋ ಅನುಭವ ಆಗ್ತಾ ಇದೆ. ಫಾರ್ ಹಿಮ್ ಇಟ್ ಈಸ್ ಪ್ರೆಸೆಂಟ್ ಟೆನ್ಸ್. ಬಟ್ ಈ ರೆಫರೆನ್ಸಲ್ಲಿ, ಅದು ತಿಂಡಿ ತಿಂತಾ ಇರುವಂತಹ ರೆಫರೆನ್ಸ್ನಲ್ಲಿ ಇದನ್ನು ಗಮನಿಸಿದ್ರೆ ಉಳಿದಂತೆ ಪ್ರತಿ ಕ್ಷಣ ಜಾರ್ತಾ ಇದೆ, ದರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ವಿತ್ ರೆಫರೆನ್ಸ್ ಟು ದಟ್ ಈಟಿಂಗ್ ಬ್ರೇಕ್ಫಾಸ್ಟ್, ಅದು ಫಾರ್ ಹಿಮ್ ಇಟ್ ಈಸ್ ಪ್ರೆಸೆಂಟ್ ಟೆನ್ಸ್. ಅದಕ್ಕೆ ಟೈಮ್ ತತ್ವ ಅಂತಂದರೆ ಅದು ಅರ್ಥ ಆಗತ್ತೆ ಅಥವಾ ಅರ್ಥ ಆಗೋದಿಲ್ಲ ಅನ್ನೋವಂಥದ್ದು. ಇಟ್ಸ್ ಎ ಮಿತ್, ಇಟ್ಸ್ ಎ ಕಟ್ಟುಕತೆ. We will analyze one more example. It is also a wonderful example. For example, ಒಂದು ಜರ್ನಿ, ಟ್ರೈನಲ್ಲಿ ಹೋಗ್ತಾ ಇದ್ದೀವಿ, ಜರ್ನಿ ಮಾಡ್ತಾ ಇದ್ದೀವಿ, ಅಥವಾ ಎಲ್ಲಿಂದನೋ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ ಅಥವಾ ಬರ್ತಾ ಇದ್ದೀವಿ, ಒಟ್ಟಿನಲ್ಲಿ ಒಂದು ಜರ್ನಿ, ಒಂದು ಪ್ರಯಾಣ. ಆ ಟ್ರೈನಲ್ಲಿ ಪ್ರಯಾಣ ಅಂದಾಗ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಪಕ್ಕದಲ್ಲಿರೋಂತಹವ್ರನ್ನ ನಾವು ಪರಿಚಯ ಮಾಡ್ಕೊಳ್ಳೋವಂಥದ್ದು. ಸೊ ನನ್ನ ಪರಿಚಯವನ್ನು ನಾನು ಅವ್ರಿಗೆ ಹೇಳ್ತೀನಿ, ಐ ಆಮ್ ಸೋ ಅಂಡ್ ಸೋ. ಸೊ ನೀವು ಎಲ್ಲಿಯವರು, ನೀವೇನು ಮಾಡ್ತಾ ಇದ್ದೀರಾ? ನಾ ಹೇಳ್ತೀನಿ ನಾನು ರಿಟೈರ್ ಆಗಿದ್ದೀನಿ. ಅವ್ರನ್ನ ಕೇಳ್ತೀನಿ ನೀವೇನು ಮಾಡ್ತಾ ಇದ್ದೀರಾ? ಅವ್ರು ಹೇಳ್ತಾರೆ ಐ ಆಮ್ ಟೀಚಿಂಗ್ ಮ್ಯೂಸಿಕ್. ಹಿ ಸೇಸ್ ಐ ಆಮ್ ಟೀಚಿಂಗ್ ಮ್ಯೂಸಿಕ್. ಸೊ ನಾನು ಕೇಳ್ತೀನಿ, ಸುಮಾರು ಎಷ್ಟು ವರ್ಷದಿಂದ ನೀವು ಮ್ಯೂಸಿಕ್ ಟೀಚ್ ಮಾಡ್ತಾ ಇದ್ದೀರಾ? He says, from the past 25 years I am teaching music. 25 ವರ್ಷಗಳಿಂದ ನಾನು ಸಂಗೀತವನ್ನು ಕಲಿಸ್ತಾ ಇದ್ದೀನಿ. ಸೊ 25 ವರ್ಷಗಳಿಂದ ಅಂತ ಹೇಳಿದಾಗ, ಈಗ 24 ವರ್ಷಗಳ ಹಿಂದೆ ಅವ್ರು ಏನಾಗಿದ್ರು? ಮ್ಯೂಸಿಕ್ ಟೀಚರ್, ವಾಸ್ ಟೀಚಿಂಗ್ ಮ್ಯೂಸಿಕ್. 23 ವರ್ಷಗಳ ಹಿಂದೆ ಮ್ಯೂಸಿಕ್ ಟೀಚರ್, ಟೀಚಿಂಗ್ ಮ್ಯೂಸಿಕ್. 20 ವರ್ಷಗಳ ಹಿಂದೆ ಮ್ಯೂಸಿಕ್ ಟೀಚರ್, ಟೀಚಿಂಗ್ ಮ್ಯೂಸಿಕ್. 15 ವರ್ಷಗಳ ಹಿಂದೆ ಮ್ಯೂಸಿಕ್ ಟೀಚರ್, ಟೀಚಿಂಗ್ ಮ್ಯೂಸಿಕ್. ಈಗ 5 ವರ್ಷಗಳ ಹಿಂದೆ ಟೀಚರ್, ಟೀಚಿಂಗ್ ಮ್ಯೂಸಿಕ್. ಈಗ 1 ವರ್ಷದ ಹಿಂದೆ ಈಸ್ ಅ ಟೀಚರ್, ಟೀಚಿಂಗ್ ಮ್ಯೂಸಿಕ್. ಆ್ಯಂಡ್ ಈಗ ಎ ಟೀಚರ್, ಟೀಚಿಂಗ್ ಮ್ಯೂಸಿಕ್ ಈವನ್ ನೌ.
ಸೊ ಅಗೇನ್ ಇಲ್ಲೂ ಕೂಡ ಈ ಒಂದು ರೆಫರೆನ್ಸ್, ಅವರು ಸಂಗೀತವನ್ನು ಕಲಿಸ್ತಾ ಇದ್ದೀನಿ, ಸಂಗೀತವನ್ನು ಟೀಚ್ ಮಾಡ್ತಾ ಇದ್ದೀನಿ, ಆ ಒಂದು ರೆಫರೆನ್ಸಲ್ಲಿ ನಾವು ಅವ್ರನ್ನ ಗಮನಿಸಿದ್ರೆ ದಿ ಎಂಟೈರ್ 25 years ಪೀರಿಯಡ್ ಆಫ್ ಮ್ಯೂಸಿಕ್ ಟೀಚಿಂಗ್ ಈಸ್ ಪ್ರೆಸೆಂಟ್ ಟೆನ್ಸ್ ಫಾರ್ ಹಿಮ್. ನಾವೇನು ಹೇಳ್ತೀವಿ, ನಮಗೆ ಒಂದೊಂದು ಕ್ಷಣನೂ ಕಳೆದು ಹೋಗ್ತಾ ಇದೆ ಅಂತ ನಾವು ಮಾತನಾಡ್ತೀವಿ. ಬಟ್ 1 hour ತಿಂಡಿ ತಿಂದಂತಹ ವ್ಯಕ್ತಿಗೆ ದಟ್ ಎಂಟೈರ್ 1 hour ಈಸ್ ಎ ಪ್ರೆಸೆಂಟ್ ಟೆನ್ಸ್. 25 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಈ ಕ್ಷಣದವರೆಗೆ ಈಗಲೂ ಕೂಡ ಮ್ಯೂಸಿಕ್ನ ಟೀಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಂತಹ ಈ ಟೀಚರ್ಗೆ ದಟ್ ಎಂಟೈರ್ 25 years ಈಸ್ ಪ್ರೆಸೆಂಟ್ ಟೆನ್ಸ್. ದಿಸ್ ಈಸ್ ಟೈಮ್ ತತ್ವ. ದಿಸ್ ಈಸ್ ಟೈಮ್ ತತ್ವ. ಬಟ್ ಇದೇ ಭಗವಂತನ ವಿಷಯಕ್ಕೆ ಬಂದರೆ, ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ? ವಾಟ್ ಈಸ್ ಹಿಸ್ ಜಾಬ್? ಸೊ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಸೃಷ್ಟಿ ಸ್ಥಿತಿ ಲಯ, ಇದು ಬಿಟ್ಟರೆ ಅವನಿಗೆ ಇನ್ನೇನು ಕೆಲಸ? ನಮಗಾದರೆ 3 ಇರುತ್ತೆ ನಾವು ಮಾಡೋವಂತಹದ್ದು. ಭಗವಂತ ಇದು 3 ಬಿಟ್ಟರೆ ಬೇರೆ ಏನಿಲ್ಲ, ಸೃಷ್ಟಿ ಸ್ಥಿತಿ ಲಯ, ದಟ್ಸ್ ಆಲ್. ಸೊ ಪರಮಾತ್ಮನ ಕೇಳಿದ್ರೆ ಅವನು ಅದೇ ಹೇಳ್ತಾನೆ, ಏನು ಮಾಡ್ತಾ ಇದೆಯಾ ಭಗವಂತ ನೀನು ಅಂತಂದರೆ ಸೃಷ್ಟಿ ಸ್ಥಿತಿ ಲಯ, ಕ್ರಿಯೇಷನ್, ಸಸ್ಟೆನೆನ್ಸ್ ಆ್ಯಂಡ್ ಡೆಸ್ಟ್ರಕ್ಷನ್. ನಾ ಇನ್ನೇನು ಮಾಡಲಿ? ನಾವು ಭಗವಂತನನ್ನೇನಾರು ಮೀಟ್ ಮಾಡಿ ಕೇಳಿದ್ರೆ ಅವನು ಈ ಉತ್ತರವನ್ನೇ ಕೊಡ್ತಾನೆ, ಐ ವಿಲ್ ನಾಟ್ ಡೂ ಎನಿಥಿಂಗ್ ಎಲ್ಸ್ ಅದರ್ ದ್ಯಾನ್ ದಿಸ್. ಸೊ ದಿ ಎಂಟೈರ್ ಸೃಷ್ಟಿಕಾಲ, ಆ ಎಂಟೈರ್ ಸೃಷ್ಟಿಕಾಲ ಅಂತಂದಾಗ ಅದು ಎಷ್ಟೇ ಲಕ್ಷ ಲಕ್ಷ ವರ್ಷಗಳಾಗಿರಬಹುದು. ಸಿ ದ ಎಂಟೈರ್ ಸೃಷ್ಟಿಕಾಲ ಎಷ್ಟೇ ಲಕ್ಷ ಲಕ್ಷ ವರ್ಷಗಳಾಗಿದ್ರೂ ಕೂಡ ದಟ್ ಎಂಟೈರ್ ಸೃಷ್ಟಿಕಾಲ ಈಸ್ ದಿ ಪ್ರೆಸೆಂಟ್ ಟೆನ್ಸ್ ಫಾರ್ ಭಗವಂತ. ನಾವು ಹೇಳ್ತೀವಿ ಈ ಕ್ಷಣ ಅಂತ ಕರಿತೀವಿ, ಒಂದು ಕ್ಷಣವನ್ನು ಕುರಿತು ನಾವು ಹೇಳ್ತೀವಿ ಈ ಕ್ಷಣ ಅಂತ ನಾವು ಹೇಳ್ತೀವಿ. ನಾವು ಏನು ಈ ಕ್ಷಣ ಅಂತ ಹೇಳಿದ್ದೀವಿ, ನಾವು ಹೇಳಿ ನಿಲ್ಲಿಸೋಷ್ಟೊತ್ತಿಗೆ ಆ ಕ್ಷಣ ಉರುಳಿ ಹೋಗಿರುತ್ತೆ. ದಟ್ ಕ್ಷಣ ಈಸ್ ನಾಟ್ ದೇರ್. ಮತ್ತೆ ಇನ್ನೊಂದು ಹೊಸ ಕ್ಷಣ ಬಂದಿರುತ್ತೆ, ಅದನ್ನು ಕುರಿತು ಈ ಕ್ಷಣ ಅಂತ ಹೇಳ್ತೀವಿ, ಅದು ಹೇಳಿ ಮುಗಿಸೋದ್ರೊಳಗಡೆ ಆ ಕ್ಷಣ ಉರುಳಿ ಹೋಗಿರುತ್ತೆ. ಸೊ ಈ ಕ್ಷಣ ಅನ್ನುವಂತಹದ್ದು, ಹೀಗೆ ಟೈಮ್ ಅನ್ನುವಂತಹದ್ದು ಈ ರೀತಿ ಓಡ್ತಾ ಇರುತ್ತೆ. ಭಜಗೋವಿಂದಮಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ಕಾಲ ಕ್ರೀಡತಿ, ಕಾಲ ಈ ರೀತಿ ಆಟ ಆಡ್ತಾ ಇದೆ, ಆಯಸ್ಸು ಅನ್ನುವಂಥದ್ದು ಹೋಗ್ತಾ ಇದೆ. ಗಚ್ಚತ್ಯಾಯು, ಕಾಲ ಕ್ರೀಡತಿ ಗಚ್ಚತ್ಯಾಯು. ಸಿ ಪ್ರತಿ ಕ್ಷಣ ಅನ್ನುವಂತಹದ್ದು ನಾವು ಅದನ್ನು ಹಿಡಿದು ಇಟ್ಕೊಂಡು ಅದನ್ನು ಅನುಭವಿಸೋದಕ್ಕೆ, ಆ ಕ್ಷಣ ನನ್ನಲ್ಲಿ ಇದೆ, ವಿ ಕೆನಾಟ್ ಡೂ ದ್ಯಾಟ್. ನಿಲ್ಲೋದಿಲ್ಲ ಅದು. ನಾವು ಪ್ರವಾಹ ಅಂತ ಏನು ಹೇಳ್ತೀವಿ, ಪ್ರವಾಹ ಅಂತಂದ್ರೇನು? ಕೊಚ್ಕೊಂಡು ಹೋಗುವಂತಹದ್ದು. ಈಗ ನಾವು ಸಾಮಾನ್ಯವಾಗಿ ಪ್ರವಾಹ ಅಂತಂದಾಗ ಮಳೆ ಬಂದಾಗ, ಕೆರೆ ಕಟ್ಟೆ ಒಡೆದಾದಾಗ ನಾವು ನೋಡ್ತೀವಿ ನೀರು ಹೇಗೆ ನುಗ್ಗುತ್ತೆ ಅಲ್ಲಿ. ದೆರ್ ಈಸ್ ನೋ ಕಾರುಣ್ಯ, ದೆರ್ ಈಸ್ ನೋ ಕರುಣೆ. ಮಳೆ ಬಂದಾಗ ಆಗುವಂತಹ ಅವಘಡಗಳಿರಬಹುದು, ಅನೇಕ ಜೀವಗಳನ್ನು ಅದು ಬಲಿ ತಗೊಳ್ಳುತ್ತೆ, ಮರ ಗಿಡಗಳನ್ನು ಉರುಳಿಸುತ್ತೆ, ವಾಹನಗಳನ್ನು ಕೊಚ್ಕೊಂಡು ಹೋಗುತ್ತೆ, ಯಾರನ್ನು ಕೇರ್ ಮಾಡೋದಿಲ್ಲ ಅದು. ಪ್ರವಾಹ ಅಂತಂದ್ರೆ ಏನದು? ನುಗ್ಗುತ್ತಾ ಇರಬೇಕು. ದಿಸ್ ಸಮಯ ಅನ್ನುವಂತಹದ್ದು ಈ ರೀತಿ ಫರಸ್, ಆ ಕ್ಷಣ ಅಂತ ನಾವೇನು ಕರಿತೀವಿ, ಮರುಕ್ಷಣದಲ್ಲಿ ಅದು ನುಗ್ಗು ಹೊಟ್ಟೋಗಿರ್ತದೆ, ನನ್ನ ಕೈಗೆ ಸಿಗೋದಿಲ್ಲ ಅದು. ಮತ್ತೆ ನಾನು ಯಾವುದನ್ನ ಈ ಕ್ಷಣ ನನಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿರ್ತೀನಿ, ಅದು ಕೂಡ ಜಾರಿ ಹೋಗಿ ಮುಂದೆ ಹೊಟ್ಟೋಗಿರುತ್ತದೆ. ಸೊ ಮತ್ತೊಮ್ಮೆ ಹೊಸ ಕ್ಷಣ, ಮತ್ತೆ ಅದು ಕೂಡ ಕಳೆದು ಹೋಗುತ್ತೆ. ಪ್ರತಿ ಹೊಸ ಕ್ಷಣಗಳು ಕೂಡ ಕಳೆದು ಹೋಗ್ತಾ ಇದೆ. ಯಾವ ಕ್ಷಣಗಳು ಕೂಡ ನನ್ನ ಹತ್ರ ನಿಲ್ತಾ ಇಲ್ಲ. ಬಟ್ ಫಾರ್ ಭಗವಂತ ದ ಎಂಟೈರ್ ಸೃಷ್ಟಿಕಾಲ ಈಸ್ ಪ್ರೆಸೆಂಟ್ ಟೆನ್ಸ್ ಫಾರ್ ಹಿಮ್. ಸಿ ದಟ್ ಈಸ್ ದಿ ಶಕ್ತಿ ಆಫ್ ದಿ ಪರಮಾತ್ಮ. ಫಾರ್ ಭಗವಂತ ದಿ ಎಂಟೈರ್ ಸೃಷ್ಟಿ
ಅದು ಲಕ್ಷ ಲಕ್ಷ ವರ್ಷ ಅಂತ ನಾವು ಹೇಳ್ತೀವಿ, ಎಷ್ಟೋ ಯುಗಗಳು ಅಂತೆಲ್ಲ ಮಾತನಾಡ್ತೀವಿ. ಒಂದು ಸೃಷ್ಟಿ ಪ್ರಳಯಕ್ಕೆ ಹೋಗ್ಬೇಕು ಅಂತಂದ್ರೆ ಅದು ಎಷ್ಟು ಯುಗಗಳಾಗಬೇಕು, ಏನಾಗಬೇಕು. ಸೊ ದಟ್ ಎಂಟೈರ್ ಸೃಷ್ಟಿಕಾಲ ಈಸ್ ಪ್ರೆಸೆಂಟ್ ಟೆನ್ಸ್ ಫಾರ್ ದಿ ಭಗವಂತ. ಬಟ್ ಒಂದೇ ಒಂದು ಕ್ಷಣ ಅನ್ನುವಂತಹದ್ದು ನನ್ನ ಹಿಡಿತಕ್ಕೆ ಸಿಗೋದಿಲ್ಲ. ಪ್ರತಿ ಹೊಸ ಕ್ಷಣ ಅನ್ನುವಂತಹದ್ದು ಕೂಡ ಕಳೆದು ಹೋಗ್ತಾ ಇದೆ. ಸೊ ಪರಮಾತ್ಮ ಹಿ ಕ್ರಿಯೇಟ್ಸ್ ದಿಸ್ ಸೃಷ್ಟಿ, ಮತ್ತು ಸೃಷ್ಟಿ ಮಾಡಿದ ನಂತರದಲ್ಲಿ ಹಿ ಸಸ್ಟೈನ್ಸ್, ಹಿ ಮೇಂಟೈನ್ಸ್. ಅಂಡ್ ದ ಸೇಮ್ ಭಗವಂತ ಹಿ ವಿಡ್ರಾಸ್ ದಿ ಸೃಷ್ಟಿ ಆಲ್ಸೋ. ಸೊ ವೆನ್ ಹಿ ವಿಡ್ರಾಸ್ ದಿ ಸೃಷ್ಟಿ ಅಂದರೆ ಕ್ರಿಯೇಷನ್ ಅನ್ನುವಂತಹದ್ದು ಡಿಸಲ್ಯೂಷನ್ ಅಂತ ಕರಿತೀವಿ ವೇದಾಂತದಲ್ಲಿ. ಇಟ್ ಇಸ್ ಕಾಲ್ಡ್ ಡಿಸಲ್ಯೂಷನ್, ಪ್ರಳಯ ಅಂತ ಹೇಳ್ತೀವಿ. ಸೊ ಪ್ರಳಯದಲ್ಲಿ ಎಲ್ಲವೂ ಲೀನವಾಗತ್ತೆ ಅಂತ ಹೇಳ್ತಾರೆ. See, the beauty of the Vedanta is we have to understand like this. ಪ್ರಳಯ ಅಂತ ಹೇಳಿದಾಗ ಅಲ್ಲಿ ಎಲ್ಲವೂ ಲಯವಾಗಿರುತ್ತೆ, ನಥಿಂಗ್ ವಿಲ್ ಬಿ ಸ್ಪೇರ್ಡ್. ಎಲ್ಲವೂ ಲಯವಾಗಿರುತ್ತೆ ಅಂತಂದಾಗ ಈವನ್ ಪರಮಾತ್ಮ ಹಿ ವಿಡ್ರಾಸ್ ದಿ ಟೈಮ್ ಪ್ರಿನ್ಸಿಪಲ್ ಆಲ್ಸೋ. ಸೊ ದೇರ್ ಈಸ್ ನೋ ಪ್ರತಿಕ್ಷಣ ಫಾರ್ ಭಗವಾನ್. He is the Lord of the past, He is the Lord of the present, He is the Lord of the future also. He is not bound by time. ಈ ಕಾರಣದಿಂದ He is called ಕಾಲೇಶ್ವರ. See, ನಾವು ಯಾವುದನ್ನ ಭೂತಕಾಲ ಅಂತ ಕರಿತೀವಿ, ಯಾವುದೇ ಒಂದು ಘಟನೆಯನ್ನು ನೆನಪು ಮಾಡಿಕೊಂಡು ಅದನ್ನು ಭೂತಕಾಲ ಅಂತ ಕರೀತೀವಿ. ಬಟ್ ದಟ್ ಭೂತಕಾಲ ಒಂದು ಸಮಯದಲ್ಲಿ ವರ್ತಮಾನ ಕಾಲ ಆಗಿತ್ತು. ದಟ್ ವಿ ಶುಡ್ ನಾಟ್ ಫರ್ಗೆಟ್. ವರ್ತಮಾನ ಆಗಿ ಅದು ಅನುಭವಿಸಿದ ನಂತರದಲ್ಲಿ ಅದು ಭೂತಕಾಲವಾಯಿತು. ಸೊ ಒಂದು ಭೂತಕಾಲ ಅಂತ ನಾವೇನು ಹೇಳಿರ್ತೀವಿ, ದಟ್ ಭೂತಕಾಲ ಅನ್ನುವಂತಹದ್ದು ಕೂಡ ಒಂದು ಸಮಯದಲ್ಲಿ ಅದು ವರ್ತಮಾನವಾಗಿತ್ತು. ಸಿಮಿಲರ್ಲಿ ಭವಿಷ್ಯತ್ ಕಾಲ ಅಂತಂದರೆ ಮುಂದೆ ಆಗುವಂತಹದ್ದು. ಸೊ ಭವಿಷ್ಯತ್ ಕಾಲ ಅದು ಕೂಡ ಇಟ್ ವಿಲ್ ಬಿಕಮ್ ವರ್ತಮಾನ ಕಾಲ. ಆಫ್ಟರ್ ಸಮ್ ಟೈಮ್, ನಾಟ್ ಇಮಿಡಿಯೇಟ್ಲಿ ಅಂತಂದರೆ ದಟ್ ಇಸ್ ವರ್ತಮಾನ. ಸೊ ಫ್ಯೂಚರ್ ಭವಿಷ್ಯತ್ ಕಾಲ ಅನ್ನುವಂತಹದ್ದು ಕೂಡ ಆಫ್ಟರ್ ಸಮ್ ಟೈಮ್ ಇಟ್ ಬಿಕಮ್ಸ್ ವರ್ತಮಾನ ಕಾಲ. ಸೊ ನಾವು ವರ್ತಮಾನ ಕಾಲ ಅಂತ ನಾವು ಏನು ಕರಿತೀವಿ, ಹೀಗೆ ಭೂತಕಾಲ ಅನ್ನೋದನ್ನು ನಾವು ಅದು ಒಂದು ಸಮಯದಲ್ಲಿ ವರ್ತಮಾನ ಕಾಲ ಆಗಿತ್ತು. ಅಗೇನ್ ಭವಿಷ್ಯತ್ ಕಾಲ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದು ಒಂದು ಸಮಯದ ನಂತರದಲ್ಲಿ ಅದು ಇಟ್ ಬಿಕಮ್ಸ್ ದಿ ವರ್ತಮಾನ ಕಾಲ. ಆ್ಯಂಡ್ ಈ ವರ್ತಮಾನ ಕಾಲ ಅಂತ ನಾವು ಯಾವುದನ್ನು ಹೇಳ್ತೀವಿ ಅದು ಕೂಡ ಈಸ್ ಎ ಲೆಂತ್ ಆಫ್ ಟೈಮ್. ಅಂದರೆ ಅದು ಸಮಯಕ್ಕೆ ಒಳಪಟ್ಟಿದೆ ಅಂತ ಅರ್ಥ. ಈ ವರ್ತಮಾನ ಅನ್ನುವಂತಹದ್ದು ಕೂಡ ಇಟ್ ಈಸ್ ಬೌಂಡ್ ಬೈ ಟೈಮ್. ಸೊ ಅದು ಕೂಡ ಒಂದು ಲೆಂತ್ ಆಫ್ ಟೈಮ್. ಲೆಂತ್ ಆಫ್ ಟೈಮ್ ಅಂತ ಹೇಳಿದಾಗ ಅಗೇನ್ ಆ ಲೆಂತ್ ಆಫ್ ಟೈಮ್ ಮೇ ಬಿ ಒಂದು ಕ್ಷಣ, ಒಂದು ಸೆಕೆಂಡು, ಒಂದು ಗಂಟೆ, ಒಂದು ದಿನ, ಒಂದು ವರ್ಷ, 100 ವರ್ಷ, 1000 ವರ್ಷ, ಒಂದು ಯುಗ, ಏನು ಬೇಕಾದ್ರೂ ಆಗ್ಬೋದು. ಬಟ್ ಏನು ಅಂತಂದರೆ ನಾವು ನಮ್ಮ ಅನುಕೂಲಕ್ಕಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದ್ರಿಂದ ಈ ಲೆಂತ್ ಆಫ್ ಟೈಮ್ ಅನ್ನೋದನ್ನು ನಾವು ವಿ ಬ್ರೇಕ್ ಇಟ್. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಯಾವುದೇ ಒಂದು ವರ್ತಮಾನ ಕಾಲ ಅನ್ನುವಂತಹದ್ದು ಇಟ್ ಈಸ್ ಬೌಂಡ್ ಬೈ ಟೈಮ್ ಅಂತ ಹೇಳಿದಾಗ ಅದು ಒಂದು ಕ್ಷಣ ಆಗಿರ್ಬೋದು ಅಥವಾ ಸಹಸ್ರಾರು ವರ್ಷಗಳ ಕಾಲ ಕೂಡ ಆಗಿರ್ಬೋದು. ಬಟ್ ಆ ಸಹಸ್ರಾರು ವರ್ಷಗಳನ್ನು ನಾವು ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ ಅಂತ ಹೇಳಿ ವಿ ಬ್ರೇಕ್ ಇಟ್. ಬಿಕಾಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆ್ಯಕ್ಚುಲಿ ಸಮಯ ಅಂತಂದ್ರೆ ಏನು ಅನ್ನೋದು ನಮಗೆ ಅರ್ಥ ಆಗಬೇಕಲ್ಲ. ಸೊ ವಾಟ್ ಈಸ್ ದಿ ಮೆಟೀರಿಯಲ್ ಆಫ್ ಟೈಮ್? ಹಾಗಾದರೆ
ಟೈಮ್ ಅಂತಂದ್ರೆ ಏನು? ಆ ಟೈಮ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಹೇಗೆ? ಸೊ ಮತ್ತಷ್ಟು ವಿಚಾರ ಇದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.